ಹೇಳವ ಹೇಳವ. ಆ, ನಾನು ಅಷ್ಟು ಬೇಗ ಮದ್ವೆ ಏನ್ ಆಗಿರೋಕೆ ಓದಿದೀರಿ ಕಾರಣ ನೀವು? ನನ್ PUC ಆಗಿದೆ. ಓಕೆ, ಅಷ್ಟು ಬೇಗ ಮದ್ವೆ ಆಗ್ಲಿಕ್ಕೆ ಕಾರಣ ಏನು? ನನ್ ಫ್ಯಾಮಿಲಿಲಿ ಅಲ್ಲಿ ತವ್ರ ಮನೆಯಲ್ಲೆಲ್ಲ ಡ್ರಿಂಕ್ಸ್ ಮಾಡ್ತಿದ್ರು. ನನ್ನ ಅಪ್ಪ, ನಂಗೆ ಇಬ್ರು ಅಣ್ಣಂದ್ರು ಇದ್ರು. ಹ್ಮ್. ಹಾ, ಫುಲ್ ಹೆವಿ ಡ್ರಿಂಕ್ಸ್ ಮಾಡ್ತಿದ್ರು. ಅಂದ್ರೆ ಡ್ರಿಂಕ್ಸ್ ಅವ್ರ ಮಾಡ್ತಿದ್ ಯಾರ್ಯಾರು? ಅಪ್ಪ, ಅಣ್ಣಂದ್ರು ಇಬ್ರು. ಎಲ್ಲ ಒಟ್ಟಿಗೆ ಕುಡಿತಿದ್ರಾ? ಹೌದು, ಅಂದ್ರೆ ಅವ್ರು ಅಲ್ಲಿ ಆ ಚಟಕ್ಕೆ ಬಿದ್ದೋಗ್ಬಿಟ್ಟಿದ್ರು. ಅಲ್ಲ, ಈಗ ಅಪ್ಪ ಮಕ್ಳು ಎಲ್ಲ ಒಟ್ಟಿಗೆ ಕೂತ್ ಕುಡಿತಿದ್ರಾ? ಹಾ, ಓ, ಇವಾಗ ನೋಡೋ ಸರ್ದಿ ನಿಮ್ದು. ನೋಡ ಸರ್ದಿ ಅನ್ನೋದಕ್ಕಿಂತನೂ ಅವರು ಏನ ಅದ್ ಕುಡ್ದಾದ್ಮೇಲೆ ಏನು ಅವತಾರಗಳನ್ನ ಮಾಡ್ತಿದ್ರಲ್ವಾ, ಅದನ್ನ ನೋಡಕ್ ಕಷ್ಟ ಆಗ್ತಿತ್ತು. ಓಹೋ, ಅಂದ್ರ ರೌದ್ರಾವತಾರ. ರೌದ್ರಾವತಾರ ಆಗ್ಲಿ. ನೀವೊಬ್ರೆ ಎಷ್ಟು ಮಗಳು? ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಒಂದ್ ಹೆಣ್ಣಿನ ಮೇಲೆ ಏನೇನ್ ಪರಿಣಾಮ ಬೀಳ್ಬಹುದು ಅದೆಲ್ಲ ಬೀಳೋಕ್ ಶುರು ಆಗ್ತಿತ್ತು. ಓಕೆ, ಈ ಅಣ್ಣ ಏನ್ ಸಮಸ್ಯೆ ಮ್ಯಾಕ್ಸಿಮಮ್ ಏನಾಗ್ತಿತ್ತು? ಮ್ಯಾಕ್ಸಿಮಮ್ ಅಂದ್ರೆ ಈ ಚರಂಡಿಲಿ ಬೀಳೋದು, ಎಲ್ಲೆಲ್ಲ ಬೀಳೋದು, ಅವ್ರು ಕುಡ್ಕೊಬಂದ್ ಮನೇಲಿ ಕಿರಿಕಿರಿ ಮಾಡೋದು, ಹೊಡಿಯೋದು, ಕೆಟ್ಟದಾಗಿ ಮಾತಾಡೋದು, ಅದೆಲ್ಲ ಕೇಳಕ್ಕೆ ಒಂಥರ ಮನ್ಸಿಗೆ ಹಿಂಸೆ ಅನ್ನಿಸ್ತಿತ್ತು. ಮಗಳು ಅಥವಾ ತಂಗಿ ಅನ್ನೋ ಪ್ರೀತಿ ಅಷ್ಟೊಂದು ಆ ಸಮಯದಲ್ಲಿ ಇರ್ತಿರ್ಲಿಲ್ಲ. ಇರ್ತಿರ್ಲಿಲ್ಲ ಅಂದ್ರೂನು ಈಗ ನಮ್ಮ ಅಮ್ಮಂಗೆ ಆಗ್ಲಿ ಒಟ್ಟು ಕುಡ್ಕೊಬಂದು ಕೆಟ್ಟದಾಗಿ ಮಾತಾಡ್ತಿದ್ರು. ಅದನ್ನ ನನ್ಗೆ ತಗೊಳಕ್ ಆಗ್ತಿರ್ಲಿಲ್ಲ. ಪ್ರತಿನಿತ್ಯ ಅದನ್ನೇ ಅಂದಾಗ ಅದು ಸಹಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಈ ಮನೆ ಬಿಟ್ಟು ಹೋದ್ರೆ ಸಾಕು ಅನ್ನೋ ಲೆವೆಲ್ಲಿಗೆ ಅನ್ನಿಸ್ತಿತ್ತು. ಎಷ್ಟು ಅಂತ ನೋಡ್ತೀರಾ? ಹೌದು. ಅದ್ರಲ್ಲಿ ಯಾರಾದ್ರೂ ಒಬ್ರಾದ್ರೂ ನೆಟ್ಟಿಗಿದ್ರೆ ಒಬ್ರಾದ್ರೂ ಚೆನ್ನಾಗಿದ್ದಾರೆ ಹೇಳ್ಕೊಬಹುದು ಅನ್ಬೋದು. ಇಬ್ರು ಅಣ್ಣಂದ್ರು ಕುಡಿತಾರೆ, ಅಪ್ಪನೂ ಕುಡಿತಾರೆ ಅಂದಾಗ ಮಿನಿ ಬಾರ್ ಆಗೋಗಿತ್ ಮನೆ. ಅಷ್ಟೆಲ್ಲ ಅಂದ್ರೆ ತೀರಾ ಚರಂಡಿಲಿ ಬಿದ್ದು ಬರೋದು, ಇನ್ಯಾರೋ ಎತ್ಕೊ ಬರೋದು. ನನ್ಗದ್ ನೋಡಿ ನೋವಾಗ್ತಿತ್ತು. ಬಟ್ ಇಲ್ಲಿ ತಾಯಿಗೆ ಹಿಂಸೆ ಆಗ್ತಿತ್ತಲ್ಲ, ಅದನ್ನು ನೋಡಿ ಮಗಳಾಗಿ ನಿಮಗೆ ದುಃಖ. ಅವ್ರಿಗೆ ಹೊಡಿಯೋದು, ಅವ್ರ ಕೆಟ್ಟ ಹೊಡಿಯೋದಕ್ಕಿಂತನೂ ಅವ್ರ ಕೆಟ್ಟ ಮಾತಾಡ್ತಿದ್ರಲ್ಲ, ಆ ಮಾತುಗಳನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅದು ತುಂಬಾ ಕಷ್ಟ ಆಗ್ತಿತ್ತು. ಹಂಗಾಗಿ ನನ್ ಬೇಗ ಮದ್ವೆ ಆದೆ. ಅಪ್ಪ ಇಲ್ಲಿ ಬಿಟ್ಟು ಹೋದ್ರೆ ಸಾಕು ಅನ್ನೋ ಲೆವೆಲ್ಲಿಗೆ ಅನಿಸ್ತು. ಅಲ್ಲ, ಇವರೆಲ್ಲ ಸೇರಿ ನಿಮ್ಮನ್ನ ಮದ್ವೆ ಮಾಡಿದ್ದೆ ಹೇಳಿ? ಇಲ್ಲ, ಅವ್ರ ಮದ್ವೆ ಅಂದ್ರೆ ನನ್ಗೆ ಹುಡ್ಗನ ನೋಡ್ತಾ ಇದ್ರು ಆ ಟೈಮಲ್ಲಿ. ನನ್ಗೆ ಮೊದ್ಲು ಅಲ್ಲಿಂದ ಹೋದ್ರೆ ಸಾಕಾಗಿತ್ತು. ಅವಾಗ ಇವ್ರು ನನ್ನ ನೋಡಕ್ ಬಂದಿದ್ರು. ನಾನು ಇಲ್ಲ, ಇವ್ರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ದೆ. ಬಟ್ ಮನೇಲಿ ಬೇಡ ಅಂತಂದ್ರು. ಮನೇಲಿ ಬೇಡ ಅಂತ ಹೇಳಿ ಕೊಡ್ಲಿಲ್ಲ. ಇಲ್ಲ, ನಾನು ಅವ್ರನ್ನೇ ಮದ್ವೆ ಆಗ್ತೀನಿ ಪರವಾಗಿಲ್ಲ ಅಂತ ಹೇಳ್ದೆ. ಅವರು ಬೇಡ ಹಂಗೆ ಹಿಂಗೆ ಅಂತ ಹೇಳಿ ಇದು ಮಾಡಿದ್ರು. ಕಡೆಗೆ ನಾನು ಇವ್ರನ್ನೇ ಮದ್ವೆ ಆದೆ. ಇಟ್ ಮೀನ್ಸ್ ಅವ್ರು ಕರ್ಕೊ ಬಂದ್ರು. ನನ್ ಫ್ಯಾಮಿಲಿ ಯಾರು ಇರ್ಲಿಲ್ಲ, ಬಟ್ ಇವ್ರ ಫ್ಯಾಮಿಲಿಲೆಲ್ಲ ಒಪ್ಪಿದ್ರಿಂದ ಹೌದು. ಅಂದ್ರೆ ಇವ್ರು ಕೇಳಿದ್ರು, ಇಲ್ಲ ನನ್ ಅವ್ರಿಗೂ ಇಷ್ಟ ಇದೆ, ನಂಗೂ ಇಷ್ಟ ಇದೆ, ಮದ್ವೆ ಮಾಡ್ಕೊಡಿ ಅಂತ ಹೇಳಿದ್ರು. ಬಟ್ ಮನೇಲಿ ಒಪ್ಲಿಲ್ಲ. ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ರು. ಬಂದ ತಕ್ಷಣ ನಿಮಗೆ ಹೆಂಗ್ ಇಷ್ಟ ಆದ್ರು ಅಷ್ಟೊಂದವ್ರು? ನನ್ಗೆ ಅವ್ರು ಇಷ್ಟ ಆದ್ರು ಅನ್ನೋದಕ್ಕಿಂತ ನನ್ಗೆ ಅಲ್ಲಿಂದ ಹೌದು, ಅಂದ್ರೆ ಅಷ್ಟು ಮೆಂಟಲಿ ಟಾರ್ಚರ್ ಆಗ್ತಿತ್ತು. ಬಿಡುಗಡೆ ಬೇಕಿತ್ತು. ಅದೇ ಟೈಮಿಗೆ ಇವರು ಸಿಕ್ಕರು, ಮತ್ತೆ ಅದು ಇಂಪ್ರೆಸ್ ಆಯ್ತು ಕೂಡ. ಅಲ್ಲಾದ್ರೂ ನೆಮ್ಮದಿಯಿಂದ ಇರಬಹುದು, ಅಟ್ಲೀಸ್ಟ್ ಏನೋ ನಿಜ ಸ್ವಲ್ಪ ಬೈಗುಳದಿಂದ ದೂರ ಇರ್ತೀನಲ್ವಾ ಅಂತ ಅನಿಸ್ತು. ಹೊಟ್ಟೆ ಸಾಯ್ತಿರೋನ್ಗೆ ಮೃಷ್ಟಾನ್ವೇ ಅಂತ ಇಲ್ಲ, ಅಂಬ್ಲಿನಾದ್ರೂ ಸಿಗುತ್ತಲ್ಲ ಸಾಕು. ಇವಾಗ ಅದನ್ನಾದ್ರೂ ಸಹಿಸ್ಕೊಂಡ್ ಬದುಕ್ಬೋದು. ಈ ಪ್ರತಿನಿತ್ಯ ಕಿರಿಕಿರಿನ ತಗೊಂಡು ಇರಕ್ ಕಷ್ಟ ಆಗತ್ತೆ. ನಿಜ. ನೋಡಿ, ಅಲ್ಲಿ ಒಂದೇನು ಅನ್ನಕ್ಕೆ ಕೊರತೆ ಇದ್ರೆ ತೊಂದರೆ ಇಲ್ಲ, ಬಟ್ ಆ ಬಡತನ ಓಕೆ. ಬಟ್ ಈ ತರ ಬುದ್ಧಿಯ ವಿಕಾರವಾಗಿ ಮನೆಯವರೇ ಬಂದು ನರಕ ತೋರಿಸೋದಿದೆಯಲ್ಲ, ಅದು ಒಡ ಹುಟ್ಟಿದವರು ಅಪ್ಪ
ಸೊ ಈ ನರಕ ತಪ್ಪಿಸ್ಕೊಂಡು ಹೋದ್ರೆ ಹೌದು, ಸಾಕು ಅಂತ ಅಲ್ಲಿ ಯಾರೊಬ್ರು ಕೇಳೋ ಪರಿಸ್ಥಿತಿ ಇರ್ಲಿಲ್ಲ. ಅಪ್ಪ ಆಗ್ಲಿ, ಅಣ್ಣದಿರಾಗ್ಲಿ, ಬಟ್ ಹಾಗೆ ಹೋಗೋದಿನ ಅಪ್ಪ ತಾಯಿಗೆ ಹೇಳಿಲ್ವಾ? ಅಮ್ಮ ಆದವರು ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳ್ಬೇಕಾದವ್ರೆ ಏನು ಹೇಳ್ತಿರ್ಲಿಲ್ಲ. ಅವ್ರನ್ನ ಅವ್ರ ಪಾಡಿಗೆ ಬಿಡ್ತಿದ್ರು. ಬುದ್ಧಿ ಹೇಳ್ಬೇಕಾದ್ರೆಲ್ಲ ಚರಂಡಿಲ್ ಬಿದ್ದಾರೆ, ಏನ್ ಹೇಳ್ತಾರೆ? ಹಾಗಿರ್ಬೇಕಾದ್ರೆ ನನ್ಗೆ ಅದನ್ನ ನೋಡಿ ನನ್ ಫ್ರೆಂಡ್ಸು ಈಗ ಹೊರಗಡೆ ಎಲ್ಲ ಅವ್ರು ಹೇಳೋದನ್ನ ಕೇಳೋಕೆ ಆಗ್ತಿರ್ಲಿಲ್ಲ. ನಿಮ್ ಫ್ರೆಂಡ್ಸ್ಗೆಲ್ಲ ಹೆಚ್ಚು ಕಮ್ಮಿ ಗೊತ್ತಿತ್ತಾ? ಎಲ್ರಿಗೂ ಗೊತ್ತಿತ್ತು. ಇವರೆಲ್ಲ ಕೂಡ ಚರಂಡಿ ಬೀಳ್ತಾರೆ ಅಂತ. ಹಾ, ಅದ್ರಲ್ಲಿ ಒಂದಣ್ಣ 3 ವರ್ಷ ಆಯ್ತು ಸತ್ತೋಗಿ. ಕುಡ್ದುನೆ ಹೋದ್ರು. ಸೊ ಹೀಗೆ ಬಂದ್ರು, ಅವ್ರನ್ನ ಒಬ್ಬ ಹುಡುಗನ ಒಪ್ಕೊಂಡ್ರಿ, ಅವ್ರ ಮನೆಯವರೆಲ್ಲ ಒಪ್ಕೊಂಡ್ರು. ಬಟ್ ನಿಮ್ಮ ಮನೆಯವ್ರು ಬೇಡ ಅಲ್ಲಿ ಕಾರಣ ಏನಿತ್ತು ಅವ್ರಿಗೆ? ಅವ್ರಿಗೆ ಗೌರ್ಮೆಂಟ್ ಜಾಬ್ನವ್ರಿಗೆ ಕೊಡ್ಬೇಕು ಅಂತ ಇತ್ತು. ಅವ್ರ ಆದ್ರೆ ನನಗೆ ಅಲ್ಲಿ ನಿಲ್ಲಕ್ಕೆ ಆಗ್ಲಿ ಕಷ್ಟ ಆಗ್ತಿತ್ತು. ಹೋದ್ರೆ ಸಾಕಿತ್ತು ಫಸ್ಟ್ ಮನೆಯಿಂದ. ಎಷ್ಟು ಬೇಗ ಹೋಗ್ತೀನೋ ಅಷ್ಟು ಬೇಗ ನನ್ ಮುಂದೆ ನನ್ ಜೀವನ ಹೆಂಗಿರುತ್ತೋ ಅದು ಬೇರೆ ಪ್ರಶ್ನೆ. ಬಟ್ ಅಲ್ಲಿಂದ ಹೋಗ್ಬೇಕಿತ್ತು ಅಷ್ಟು. ಓಕೆ, ಈಗ ಸುಮ್ನೆ ಒಂದು ಕುತೂಹಲ ಕೇಳ್ತೀನಿ. ಈಗ ಅವರು ಶಾಸ್ತ್ರೋಕ್ತವಾಗಿ ನೋಡ್ಲಿಕ್ಕೆ ಬಂದಿದ್ರು. ಹೌದು. ಸೊ ಅವ್ರು ಬಂದು ನೋಡ್ಕೊಂಡು ಹೋದ್ರು. ಆ ವೇಳೆಗೆ ಈ ಹುಡುಗನ ನಂಬರ್ ನಿಮ್ಮ ಹತ್ರ ಅಲ್ಲಿ ಇತ್ತ? ಅವ್ರು ಬಂದಿದ್ರಲ್ವಾ, ಅವಾಗ ಕಾಂಟ್ಯಾಕ್ಟ್ ನಂಬರ್ ಇತ್ತು. ಅಂದ್ರೆ ಮುಂಚೆನೆ ಇತ್ತ? ಆ ದಿನ ಇಸ್ಕೊಂಡಿದ್ದ? ಅವಾಗ ಇಸ್ಕೊಂಡಿದ್ದು. ಓಕೆ, ಬಟ್ ಆ ದಿನ ನೇರವಾಗಿ ಅವ್ರ ಮುಖಕ್ಕೆ ಇಲ್ಲ ಬೇಡ ಅಂತ ನಿಮ್ಮ ಮನೆಯವ್ರು ಹೇಳಿದ್ರೆ, ಅಥವಾ ಅವ್ರು ನಾನು ಅದಾದ್ಮೇಲೂ ನಮ್ಮಮ್ಮಗೆ ಹೇಳ್ದೆ, ಇಲ್ಲ ನಾನು ಅದೇ ಹುಡುಗನ ಮದ್ವೆ ಆಗ್ತೀನಿ, ಹೆಂಗೋ ಅವ್ರಿಗೆ ಹೆಂಗಾದ್ರೂ ಇರ್ಲಿ ಬೇಡ ಅಂತಾನೆ ಹೇಳಿದ್ರಾ? ಹಾ, ಅವಾಗ ಇಲ್ಲ ಬೇಡ ಅಂತ ಹೇಳಿದ್ರು. ಸೊ ಹೀಗೆ ಫೋನ್ ನಂಬರ್ ಇದ್ದಿದ್ರಿಂದ ನೀವು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ಕೊಳ್ತಾ ಅದು ಹಾಗೆ ಬಿಲ್ಡ್ ಆಗಿದ್ದ? ಮತ್ತೆ ಹೋಗೋದಿನ ಅಮ್ಮನಿಗೆ ಹೇಳಿದ್ರಾ? ನನ್ಗೆ ಒಂದೇ ತಿಂಗಳು ನಾನು ಅವ್ರ ಜೊತೆ ಮಾತಾಡಿದ್ದು. ಎಕ್ಸಾಕ್ಟ್ 1 month ಅಲ್ಲಿ ನಮ್ ಮದ್ವೆ ಆಯ್ತು. ಎಕ್ಸಾಕ್ಟ್ 1 month ಅಲ್ಲಿ ನಮ್ ಮದ್ವೆ ಆಯ್ತು. ಅಲ್ಲಿಂದ ಚೆನ್ನಾಗಿದ್ವಿ. ಆಮೇಲೆ ಮದ್ವೆ ಆದ್ಮೇಲೆ ಒಪ್ಕೊಂಡ್ರು. ಅಲ್ಲಿ ಸಹ ತವ್ರ ಮನೇಲೂ ಒಪ್ಕೊಂಡ್ರು. ಅಲ್ಲಿಂದ ಕ್ರಮೇಣ ಇಲ್ಲಿ ನಮ್ಮ ಅತ್ತೆ ಶುರು ಮಾಡಿದ್ರು, ವರದಕ್ಷಿಣೆ ಬೇಕು ಅಂತ. ವರದಕ್ಷಿಣೆ? ಏನು ತರ್ಲಿಲ್ಲ. ನನ್ ನನ್ ವರದಕ್ಷಿಣೆ ತಗೊಂಡು ಹುಡ್ಗಿನ್ ಕರ್ಕೊಂಡ್ಬರ್ತಾರೆ, ಏನು ತರ್ಲಿಲ್ಲ. ಕಡೆ ನನ್ಗೆ ಬೇಗ ಮಕ್ಳು ಆಗ್ಲಿಲ್ಲ ಗುರುಗಳೇ. 8 ವರ್ಷದ್ಮೇಲೆ ನನ್ ಮಗ ಹುಟ್ಟಿರೋದು. ಈ ವರದಕ್ಷಿಣೆ ವಿಚಾರ ಅನ್ನೋದು ನಿಮ್ಗೆ ಇಲ್ಲಿ ಗಂಡನ ಮನೆಯಲ್ಲಿ ಉಟ್ಕೊಂಡ ಹೊಸ ಕಾಯಿಲೆ? ನನಗೆ ಆ ಕಡೆ ಹೋಗಂಗೂ ಇಲ್ಲ, ಬಿಡಂಗೂ ಇಲ್ಲ. ಈ ಕಡೆ ತವ್ರ ಮನೇನೂ ಇಲ್ಲ. ಹೇಳ್ಬೇಕು ಅಂದ್ರೆ ಯಾರು ಇಲ್ಲ. ಅಂದ್ರೆ ಇಲ್ಲಿ ಸಹಿಸ್ಕೊಳ್ಳೇಬೇಕಿತ್ತು. ಇವ್ರು ವರದಕ್ಷಿಣೆ ಕೇಳಿದ್ರು, ಹೊಡೆದ್ರು ಬಡದ್ರುನು ಕೇಳಲೇಬೇಕಿತ್ತು. ಯಾರು ಹೊಡೆದಿದ್? ಯಾರು? ನಮ್ಮ ಅತ್ತೆ ಮಾವ. ನನ್ ಗಂಡ ಹೊರಗೆ ಹೋದ ತಕ್ಷಣನೇ ಗುಸು ಹೋಗಿ ವರದಕ್ಷಿಣೆ ತರ್ಬೇಕಿತ್ತು. ಇವಳು ಹೋದ್ರೆ ಮಗುನೂ ಆಗ್ತಾ ಇಲ್ಲ, ಹೊರಗೋದ್ರೆ ಸಾಕಾಗಿತ್ತು, ಹೆಂಗಾದ್ರೂ ಹೊರಗೋದ್ರೆ ನನ್ ಮಗನಿಗೆ ಇನ್ನೊಂದ್ ಮದ್ವೆ ಮಾಡ್ತಿ, ಈ ತರದ್ದೆಲ್ಲ ಮಾತಾಡ್ತಿದ್ರು. ಮತ್ತೆ ಮಗ ವಾಪಸ್ ಬಂದ್ಮೇಲೆ ನಾರ್ಮಲಿ ಹೇಗಿರ್ತಿದ್ರು ಹಾಗೆ ಇರ್ತಿದ್ರು. ಹಿಂದ್ಗಡೆ ಮಾತ್ರ ಚುಚ್ಚು ಮಾತಾಡ್ತಿದ್ರು. ನನ್ಗೆ ತವ್ರ ಮನೆಗ್ ಹೇಳಕ್ಕೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ತವ್ರ ಮನೆ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿನೇ ಆಗಿದೆ. ಇಲ್ಲಿ ಆವಾಗ ಒಂದ್ ಸ್ವಲ್ಪ ಮೆಂಟಲಿ ವೀಕ್ ಆಗ್ಬಿಟ್ಟೆ ನಾನು. ಬಟ್ ನೀವು ಗಂಡನಿಗೆ ಹೇಳ್ತಿರ್ಲಿಲ್ವ ಬಂದಾಗ? ಹೇಳ್ತಿದ್ದೆ, ಬಟ್ ಅದು ಜಾಸ್ತಿ ಹೇಳ್ತಾ ಹೋದಂಗು ಅದು ಅವ್ರಿಗೆ ತಾಯಿ ಮೇಲೆ ನಂಬಿಕೆ ಪ್ರೀತಿ ಜಾಸ್ತಿ ಇರೋದ್ರಿಂದ ನಾನು ಏನ್ ಹೇಳಿದ್ರು ಅದು ಅಪಾರ್ಥ ಆಗ್ತಿತ್ತು. 1 ಸರಿ ಕೇಳ್ತಿದ್ರು, 2 ಸರಿ ಕೇಳ್ತಿದ್ರು. ಅವ್ರು ಜಾಸ್ತಿ ಅಳ್ಬೇಕಾದ್ರೆ ನೀನೇ ತಪ್ಪು ಅಂತ ಹೇಳಿ ಹೊಡೆದಿದ್ದು ಇದೆ. ನಾನು ಮದ್ವೆ ಆಗಿ 5-6 ತಿಂಗಳಿಗೆ ಕೆಲ್ಸಕ್ಕೆ ಹೋಗೋಕ್ ಶುರು ಮಾಡ್ದೆ ಗುರುಗಳೇ. ಬೇಡ ಮನೇಲಿದ್ರೆ ಇದಾಗತ್ತೆ, ಹೊರಗಡೆ ಕೆಲ್ಸ ಮಾಡ್ಕೊಂಡಿದ್ರೆ ನಮಗೂ ಕೈಯಲ್ಲಿ ಕಾಸಾಗತ್ತೆ ಅನ್ಕೊಂಡು ಹೋದ. ಅಂದ್ರೆ ನನ್ಗೆ ಮೆಡಿಸಿನಿಗೂ ಬೇಕಿತ್ತು.
ನನ್ನ ಮಕ್ಳಾಗಿರ್ಲಿಲ್ವಲ್ವಾ, ಅದಕ್ಕೆ ಮೆಡಿಸಿನ್ ಮಾಡ್ತಾ ಇದ್ದೆ, ಅದಕ್ಕಾದ್ರೂ ಹೆಲ್ಪ್ ಆಗತ್ತೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋಕ್ ಶುರು ಮಾಡ್ದೆ. ಅಲ್ಲಿ ಸಹ ಬಂದು ಇವ್ರು ನಾಟಕ ಮಾಡೋ ಅಪ್ಪ ಅಮ್ಮ ವಿಷ ತಗೊಳ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ನನ್ಗ್ ರೋಡಲ್ಲಿ ಸಹ ಹೊಡ್ಸಿದ್ರು, ಎಲ್ಲ ಮಾಡಿದ್ರು. ಆದ್ರೆ ನಾನ್ ದೇವ್ರನ್ನ ನಂಬ್ದೆ. ದೇವ್ರ ನನ್ಗೆ ಏನೇನ್ ಮಾಡಿದ್ರು ಅದೆಲ್ಲ ವಾಪಸ್ ಅವ್ರಿಗೆ ಹೋಯ್ತು ಹೊರಗಡೆ. ನಾನು ಅದೇ ಕಣೆ, ನನ್ಗೆ ಏನೇನ್ ಮಾಡಿದ್ರು ಎಲ್ಲದು ತಡ ಆಯ್ತು ಬಿಟ್ರೆ ಎಲ್ಲದು ಹಂಗೆ ವಾಪಸ್ ಹೋಗಿದೆ ಅವ್ರಿಗೆ. ಹೇಗೆ? ನನ್ಗೊಡ್ಸಿದ್ರು. ನನಗೆ ಯಾವಾಗ ಮನೇಲಿ ಜಗಳ ಆಡ್ಕೊಂಡ್ಬಿಟ್ಟು ನಾನ್ ಡ್ಯೂಟಿಗೆ ಅಂತ ಹೋದಾಗ ಇವ್ರ ಅಪ್ಪ ಅಮ್ಮ ಇದ್ದವರು, ಇಲ್ಲ ಮಗನಿಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ಮಗ ನಾನ್ ಸಾಯ್ತೀನಿ, ನೀವಿಬ್ರು ಚೆನ್ನಾಗಿರಿ, ಹಂಗೆ ನಾನ್ ಯಾವ್ದದು ಹೊಲಕ್ ಹಾಕೋ ಔಷಧಿನ ತಗೊಂಡ್ಬಿಟ್ಟು ಮುಂದೆ ಇಟ್ಕೊಂಡ್ ಕೂತಿದೀವಿ, ಸಾಯ್ತೀವಿ, ನೀವಿಬ್ರು ಚೆನ್ನಾಗಿರ್ರಿ ಅಂತ ಹೇಳ್ಕೊಂಡು ಹತ್ಕೊಂಡು ಎಲ್ಲ ಇದು ಮಾಡಿದ್ರತ್ತೆ. ಅವರು ನಮ್ಮಪ್ಪ ಅಮ್ಮ ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟು ಬಂದು ನಾನು ಎಲ್ಲಿ ವರ್ಕ್ ಮಾಡ್ತೀನೋ ಅದೇ ಜಾಗದಲ್ಲಿ ನನಗ್ ಹೊಡ್ಕೊಂಡ್ ಬಂದ್ರು. ನಮ್ಮಪ್ಪ ಅಮ್ಮ ನಿನ್ನಿಂದಾನೇ ವಿಷ ತಗೊಳ್ತಿದ್ದಾರೆ ಅಂತ. ಅಯ್ಯೋ, ಅವ್ರು ಹೇಳಿದ್ ನೋಡಿ ಗಾಬರಿಯಿಂದ ಇಬ್ರುನು ಓಡ್ ಬಂದ್ವಿ. ಅವ್ರ ಪಾಡಿಗೆ ಅವ್ರು ಕೆಲ್ಸ ಮಾಡ್ತಾ ಇದ್ರು ಗುರುಗಳೇ, ಯಾರು ಏನು ತಗೊಂಡಿರ್ಲಿಲ್ಲ. ಅವ್ರ ಪಾಡಿಗೆ ಅವರು ತಿಂತ ಉಂಟ ಕೂತ್ಕೊಂಡಿದ್ರು. ಬಟ್ ನಾಲ್ಕ್ ಜನರ ಮುದ್ದೆ ಓಡಿಸ್ಕೊಂಡಳು ನಾನು. ನಿಮ್ಗೆಲ್ಲ ಹೊಡೆದ್ಬಿಟ್ಟಿದ್ರು? ನಮ್ಮ ಅಪ್ಪ ಅಮ್ಮ ನಿನ್ನಿಂದ ಸಾಯ್ತಿದ್ದಾರೆ ಅಂತ ಹೇಳಿ ಅಷ್ಟು ಜನರ ಮುಂದೆ ಪೇಟೆಲಿ ಹೊಡ್ಕೊ ಬಂದ್ರು. ಅಷ್ಟ್ ಜನರ ಮುಂದೆ ಹೋಗಿದ್ ನನ್ ಮರ್ಯಾದೆ. ಬಟ್ ಅವ್ರು ಇಲ್ಲಿ ಚೆನ್ನಾಗೇ ಇದ್ರು. ಅದ್ ಎಷ್ಟು ಬೇಗನೆ ದೇವ್ರು, ನಾನು ಹೇಳ್ದೆ ಅವ್ರಿಗೆ, ನೀವ್ ಸುಳ್ಳು ಹೇಳಿದ್ರಿ, ನಾನ್ ಮಾಡ್ಲಿಲ್ಲ, ನಾನು ಏನೂ ಹೇಳ್ಲಿಲ್ಲ, ಹಂಗೆಲ್ಲ ಸಾಯೋರಾಗಿದ್ರೆ ಇಷ್ಟೊತ್ತಿಗೆ ಏನಾರು ಮಾಡ್ಕೊಬೇಕಿತ್ತು. ಸುಮ್ನೆ ಆಪದ ವರ್ಷಕ್ಕೆ ಇಷ್ಟೆಲ್ಲಾ ಮಾಡಿದ್ರು, ನೀವು ನನ್ಗ್ ಹೊಡೆದ್ರಿ, ನನ್ ಮರ್ಯಾದೆ ಹೋಯ್ತು ಅಂತ. ಅದೇ ಸ್ವಲ್ಪ 1-2 ವರ್ಷ ಆದ್ಮೇಲೆ ಗುರುಗಳೇ, ಬಾವಿ ನೀರಿನ ಸಲುವಾಗಿ ಜಗಳ ಆಯ್ತು ಇವ್ರಿಗೆ ಮತ್ತೊಬ್ರಿಗೆ. ಆಗ ನಮ್ಮತ್ತೆಗೆ ಎದುರುಗಡೆ ಇರೋರು ಹೊಡೆದ್ರು. ನಾನು ಹೋಗಿ ಸುಮ್ನೆ ನಿಂತ್ಕೊಂಡೆ, ನೋಡ್ದೆ. ಆವಾಗ ಅದೇ ನನ್ ಮೈದ್ನ ಫೋನ್ ಮಾಡ್ಬಿಟ್ಟು ನಂಗೆ ಹೇಳಿದ್ರು, ಯಾಕೆ ನಿಮ್ಗೆ ಅವಾಗ ಹೀಗೆಲ್ಲಾ ಮಾಡಿದ್ರು ಅಂತ ಇವಾಗ ನೀವು ನಿಂತ್ಕೊಂಡ್ ನೋಡಿದ್ರ ಅಂತ. ಅಂದ್ರೆ ಇವ್ರಿಗೆ ಮತ್ತೊಬ್ರು ಹೆಣ್ಮಕ್ಳಿಗೆ ಮಾಡಿದ್ದು ಗೊತ್ತಾಗತ್ತೆ, ಅನುಭವನೂ ಆಗತ್ತೆ, ಮಾಡ್ಬಾರ್ದು ಅಂತ ಮಾತ್ರ ಗೊತ್ತಾಗಲ್ಲ. ಅವ್ರ ಅಮ್ಮಂಗ ಆದ ತಕ್ಷಣನೇ ಅವ್ ಎಷ್ಟು ಬೇಗ ಕಾಲ್ ಮಾಡಿ, ಅವತ್ ನಿಮ್ಗೆ ಹಿಂಗಾಗಿತ್ತಲ್ವಾ, ಅದಕ್ಕೆ ಇವಾಗ ನಿಂತ್ಕೊಂಡ್ ನೋಡಿದ್ರ ಅಂತ ಕೇಳ್ತಾರೆ. ಒಂದ್ ನಿಮಿಷ ಹೇಳಿ. ಇವಾಗಿರೋ ಸಮಸ್ಯೆ ಏನಂದ್ರೆ ಗುರುಗಳೇ, ಅವ್ರಿಗೆ ಅವ್ರ ಮನೆಯವ್ರ ಮೇಲೆ ಇರೋ ನಂಬಿಕೆ ನನ್ ಮೇಲೆ ಇಲ್ಲ ಅಂತ. ಅದೇ ನನ್ನ ಅಲ್ಲಿ ಅವ್ರ ಮನೆ ಆಗಿರೋದ್ರಿಂದ ಎಷ್ಟೋ ಕಷ್ಟದ ಸಮಯದಲ್ಲಿ ಕೈ ಹಿಡ್ದೆ ನಾನು ಅವ್ರನ್ನ. ಬಿಟ್ಟು ಹೋಗ್ಬಾರ್ದು, ಎಷ್ಟೇ ಕಷ್ಟ ಆದ್ರೂನು ಇರ್ಬೇಕು ಅಂದ್ರೆ ಅಲ್ಲಿ ಹೇಳಿದ್ರು, ನಾನ್ ಹೀಗ್ ಮದ್ವೆ ಆಗಿರೋದ್ರಿಂದ ಎಷ್ಟು ದಿನ, 6 ತಿಂಗಳ ಇರ್ತೀಯ ನೀನು, ಆಮೇಲೆ ಬಂದ್ಬಿಡ್ತೀಯ, ಜಾಸ್ತಿ ದಿನ ಬಾಳಲ್ಲ ಅಂತ. ಆ ಮಾತಿಗೂ ಅಲ್ಲಿರೋರೆಲ್ಲ ಹೇಳಿದ್ರು, ಜಾಸ್ತಿ ದಿನ ಬದುಕಲ್ಲ, 4 ತಿಂಗಳ 6 ತಿಂಗಳು ಬಂದ್ಬಿಡ್ತೀಯ ನೀನು ಅಂತ ಹೇಳಿ. ಆ ಹಠಕ್ಕೋಸ್ಕರ ಬದುಕ್ಬೇಕು ಅನ್ನಿಸ್ತು. ಅವ್ರು ಹೇಳಿದಾರಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲ ಏನ ಅಂದ್ರೂ ಪರವಾಗಿಲ್ಲ, ಬದುಕ್ಬೇಕು ಅಂತ. ಅವ್ರು ಏನೇ ಅಂದ್ರುನು ಅಥವಾ ಅವ್ರು ಎಷ್ಟೇ ಸರಿ ಕೆಳಗ್ ಬಿದ್ರುನು ನನ್ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅವ್ರನ್ನ ಎತ್ತಿದೀನಿ. ನನ್ಗೆ ಹೊಟ್ಟೆಗೆ ಅನ್ನ ಇಲ್ದೆ ಎಷ್ಟೋ ಕಷ್ಟ ಕೊಟ್ಟಾಗ್ಲೂ ಸಹ ನನ್ ಗಂಡನ ಬಿಟ್ಟು ಹೋಗ್ಲಿಲ್ಲ. ಅಷ್ಟೆಲ್ಲಾ ಮಾಡಿದ್ರುನು ನನ್ ಗಂಡಂಗೆ ನನ್ ಮೇಲೆ ಜಾಸ್ತಿ ಅವ್ರಿಗೆ ನಂಬಿಕೆನೇ ಇಲ್ಲ. ಅಂದ್ರೆ ಅವ್ರ ಮನೆಯವ್ರನ್ನ ನನ್ನ ತಗೊಂಡ್ರೆ ನನ್ ಕಡೆಗೆ 3ನೇ ವ್ಯಕ್ತಿ ಆದ್ಮೇಲೆ ಉಳಿತೀನಿ.
ಅವ್ರು ಏನು ಯಾವ ವಿಚಾರದಲ್ಲಿ? ಎಲ್ಲ ವಿಚಾರದಲ್ಲಿ. ಇವಾಗ ಅವ್ರ ಮುಂದೆ ಏನಾದ್ರೂ ಮಾತಾಡಿರ್ತಾರ ಅವ್ರು, ಹ್ಮ್ ಅವ್ರಿಗೂ ಕೇಳ್ಸಿರತ್ತೆ, ಹ್ಮ್ ಆದ್ರೂ ಅವ್ರು ಸರಿ ಅಂತಾನೆ ವಾದ ಮಾಡ್ತಾರೆ ಬಿಟ್ರೆ ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ ತಪ್ಪು, ಹಾಗೆ ಹೇಳ್ಬಾರ್ದಿತ್ತು ಅಂತ ಹೇಳಲ್ಲ. ನೀನೇ ಅನ್ಸರ್ಸ್ಕೊಂಡ್ ಹೋಗು ಅಥವಾ ನೀನ್ ಹೀಗೆ ಹೇಳ್ದೆ ಅನ್ನೋ ತರನೇ ಹೇಳ್ತಾರೆ. ಹ್ಮ್ ಈಗ ಅತ್ತೆ ಮಾವ ನಿಮಗೂ ಯಾವ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಾವೆ? ಅವ್ರು ಇವಾಗ ನಾವು ಬೇರೆ ಬೇರೆ ಸಪ್ರೇಟ್ ಆಗೇ ಇದೀವಿ ಹ್ಮ್ ಇವಾಗ. ಹ್ಮ್ ಹಾ. ಮತ್ತೆ ಏನ್ ಇವಾಗ ಸಮಸ್ಯೆ? ಇವಾಗ ಸಮಸ್ಯೆ ಅಂದ್ರೆ ನನ್ ಗಂಡ ನನ್ನನ್ ಯಾಕೆ ನಂಬಲ್ಲ ಅನ್ನೋದೇ ನಂಗೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ನಾನು ಅವ್ರು ಬಿದ್ದಾಗ ಕೈ ಹಿಡ್ದು ಎಬ್ಸಿದೆ, ಅದು ಬಿದ್ದು ಅವ್ರು ಎಷ್ಟು ಸೋತಾಗ್ಲೂ ನನ್ ಕೈ ಬಿಟ್ಟು ಹೋಗ್ಲಿಲ್ಲ. ವರ್ಷಾನುಗಟ್ಲೆ ಖಾಲಿ ಕೂತಿದ್ರು ಗುರುಗಳ ಮನೇಲಿ, ಅವಾಗ ನಾನ್ ಮನೆ ನಡೆಸ್ದೆ. ಅಲ್ಲ, ಯಾವ ವಿಚಾರದಲ್ಲಿ ನಂಬಿಲ್ಲ ನಿಮ್ಮನ್ನ ಅಂತ? ಯಾವ್ದೇ ವಿಚಾರದಲ್ಲಾದ್ರೂನು ನನ್ನನ್ ನಂಬಲ್ಲ ಬೇಗ ಅವರು. ಅಲ್ಲ, ಅದು ಯಾವ್ದು ಹೆಂಗೆ ಅಂತ? ಹೆಂಗೆ ಅಂದ್ರೆ ಅದೇ ಇವಾಗ ನಾನೇನಾದ್ರೂ ಅವ್ರು ಹೇಳಿರ್ತಾರೆ ನನ್ನ ಹತ್ರ, ನಂಗೆ ಕೇಳಿಸಿರುತ್ತೆ, ಅದ್ ಸತ್ಯನೇ ಇರುತ್ತೆ. ಆದ್ರೆ ಅದನ್ನ ಅವ್ರಿಗೆ ಹೇಳ್ದವಾಗ ಇಲ್ಲ ಅದ್ರಲ್ಲಿ ನಿಂದೆ ಏನೋ ತಪ್ಪಿದೆ ಅಥವಾ ನೀನೇ ಏನೋ ಅಂದಿರ್ತೀಯ ಅನ್ನೋ ತರಾನೇ ವಾದ ಮಾಡ್ತಾರೆ. ಅಂದ್ರೆ ಏನೇ ಆದ್ರೂ ಅತ್ತೆ ಮಾವನ್ ವಿಚಾರದೊಳಗಡೆ ನಡೀತಿರೋದು, ಬೇರೆ ಯಾವ್ದು ಹೊರಗಿನ ಸಂಗತಿ ಅಲ್ಲ ಅಂತ? ಇಲ್ಲ ಇಲ್ಲ. ಅತ್ತೆ ಮಾವ ಅಂದ್ರೆ ಅವರ ಅಪ್ಪ ಅಮ್ಮನ ವಿಚಾರ ಮತ್ತೆ ನಿಮ್ಮ ವಿಚಾರ ಬಂದಾಗ ಅದು ಸರಿ ಇರ್ಲಿ ತಪ್ಪಿರ್ಲಿ ಅವ್ರ ಕಡೆನೆ ಕೊಟ್ಟಷ್ಟು ಗಮನ ಅಥವಾ ಬೆಂಬಲ ನನಗೆ ಕೊಡಲ್ಲ ಅಂತ ಅರ್ಥ? ಬೆಂಬಲ ಕೊಡಲ್ಲ, ಅಟ್ಲೀಸ್ಟ್ ಹೌದು ನೀನ್ ಹೇಳದ್ರಲ್ಲಿ ಸತ್ಯ ಇದೆ ಅಂತ ಅಂದ್ರದ್ರುನು ಖುಷಿ ಆಗುತ್ತೆ. ಅವ್ರ ಮುಂದೆ ಯಾವಾಗ್ಲೂ ನನ್ನ ಬಿಟ್ಕೊಡ್ತಾರೆ ಗುರುಗಳೇ. ನನ್ಗದೇ ನಾನು ಎಲ್ಲೂ ಅವ್ರನ್ನ ಬಿಟ್ಕೊಡ್ಲಿಲ್ಲ. ಅರ್ಥ ಆಯ್ತು. ಈಗ ನೀವು ಗಂಡನ ಕುರಿತಾಗಿ ಆತ ಬಿದ್ದಂತ ಕಾಲದಲ್ಲಿ, ಖಾಲಿ ಕೂತಂತ ಕಾಲದಲ್ಲಿ, ಎಲ್ಲಾ ಸಮಯದಲ್ಲೂ ನಾನು ಸತಿಯಾಗಿ ನನ್ನ ಕರ್ತವ್ಯವನ್ನು ಮಾಡೇ ಇದ್ದೀನಿ, ಹೌದಲ್ಲ? ಆದ್ರೆ ಅತ್ತೆ ಮಾವನ ವಿಚಾರಗಳು ಬಂದಾಗ ಅವ್ರದೇ ಎಡವಟ್ಟುಗಳಿರ್ತವೆ, ಅವ್ರದೇ ತಪ್ಪುಗಳಿರ್ತವೆ, ಅವ್ರದೇ ನಂದು ನಾನು ಅದೇ ಹೇಳ್ತೀನಿ, ನಂದು ತಪ್ಪಿರತ್ತೆ ಅವ್ರದ್ದು ತಪ್ಪಿರತ್ತೆ. ಆಗ ಇಬ್ರಿಗೂ ಸಮಾಧಾನ ಹೇಳೋದ್ರಲ್ಲೂ ಒಂದು ಅರ್ಥ ಇರುತ್ತೆ. ಕೇಳಿಸ್ಕೊ ಈಗ ಮೊದಲನೇ ಸಂಗತಿ ಏನಂದ್ರೆ, ಇದು ಕೇವಲ ನಿಮ್ಮ ಅತ್ತೆ ಮಾವನ ನಡುವಿನ ಸಂಗತಿಗಳು ಬಂದಾಗ ಮಾತ್ರ ನಿಮ್ಮನ್ನ ಬಿಟ್ಕೊಡ್ತಾರೆ, ಅವರನ್ನು ಎತ್ತಿ ಹಿಡಿತಾರೆ ಅನ್ನೋದು ನೀವು, ಹೌದಲ್ಲ? ಅತ್ತೆ ಮಾವಾಗ್ಲಿ ಮೈದ್ನಂದ್ರಾಗ್ಲಿ ಒಟ್ಟು ಅವ್ರ ಫ್ಯಾಮಿಲಿ ಏನಿದೆಯೋ ಅಂದ್ರೆ ಈಗ ಎಲ್ಲ ಒಟ್ಟಿಗೆ ಇದ್ದೀರಾ ಅಥವಾ ನೀವು ಗಂಡ ಹೆಂಡತಿ ಮಾತ್ರ ಸಪರೇಟ್ ಇರೋದಾ? ಅಲ್ಲ, ಪಕ್ಕದಲ್ಲೇ ಇದೀವಿ. ಪಕ್ಕದಲ್ಲೇ ಅಂದ್ರೆ ಇವಾಗ ರೀಸೆಂಟ್ ಆಗಿ ಇಲ್ಲ ಹೊರಗಡೆ ಬಾಡ್ಗೆ ಇದ್ವಿ, ಇಲ್ಲ ಹೊರಗಡೆ ಬಾಡ್ಗೆ ಇರಕ್ ಆಗಲ್ಲ ಅಂತ ಹೇಳ್ದವಾಗ ಇವಾಗ ರೀಸೆಂಟ್ ಆಗಿ ಸಪರೇಟ್ ಆಗಿ ಇದೀವಿ. ಗಂಡ ಹೆಂಡತಿನ? ಗಂಡ ಹೆಂಡತಿ, ನನ್ ಮಗ. ಮತ್ತೆ ಈಗೇನ್ ಅವ್ರು ದೂರ ಇದಾರಲ್ಲ, ಮುಗೀತಲ್ಲ? ಆದ್ರೂ ನನ್ ಗಂಡ ಯಾಕೆ ನನ್ನ ನಂಬಲ್ಲ ಅನ್ನೋದೇ ಒಂದ್ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಗುರುಗಳು. ನಾನ್ ಎಷ್ಟು ಒಳ್ಳೇದನ್ನ ಬಯಸಿದ್ರುನು. ಕೇಳಿಸ್ಕೊ, ಯಾವಾಗ ಹೊರಗಿನ ಸಂಗತಿಗಳು, ಹೊರಗಿನ ಮನುಷ್ಯರಿಗೋಸ್ಕರ, ಹೊರಗಿನ ಯಾವುದೋ ಸ್ನೇಹಿತರು, ಹೊರಗಿನ ಯಾವುದೋ ಸಂಬಂಧಗಳಿಗೋಸ್ಕರ ನಿನ್ನ ಕುರಿತಾಗಿ ತೀರಾ ಅಮಾನವೀಯಾಗಿ ನಡ್ಕೊಂಡಾಗ ಒಂದು ಹೆಣ್ಣಾಗಿ ನೀನ್ ದುಃಖ ಪಡು. ಇವಾಗ ಜಗಳ ಆಡ್ಬೇಕು. ಹೇಳಿ. ಮಿನಿಮಮ್ ಅತ್ತೆ ಮಾವನ ವಿಚಾರವಾಗ್ಲಿ ಅಥವಾ ಮೈದ್ನನ ವಿಚಾರವಾಗ್ಲಿ, ಯಾರದೇ ಆಗ್ಲಿ, ಸತ್ಯಕ್ಕೆ ನಿಲ್ಲು, ಧರ್ಮಕ್ಕೆ ನಿಲ್ಲು, ಅಥವಾ ಯಾರು ಸರಿ ಇದೆ ಯಾರು ತಪ್ಪಿದೆ ಏನೇ ಇದ್ರೂ ಕೂಡ ಎಲ್ಲಾರನ್ನು ಒಂದೇ ರೀತಿಯಲ್ಲಿ, ಸ್ವಲ್ಪ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು, ನನ್ನನ್ನು ಅವ್ರಿಗೆ ಕೊಟ್ಟಷ್ಟೇ ಗೌರವ ಕೊಟ್ಟುಕೊಂಡು ಅಥವಾ ಸ್ಥಾನಮಾನ ಕೊಟ್ಟುಕೊಂಡು, ನಂದು ತಪ್ಪಿರ್ಬೋದು ಅವ್ರದ್ದು ತಪ್ಪಿರ್ಬೋದು, ಎಲ್ಲ ನಮ್ಮವರೇ ಅಲ್ವಾ ಅನ್ನೋ ಭಾವನೆಯಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ನೋಡಬೇಕು. ನನ್ನ ಗಂಡ ನನ್ನನ್ನು ಯಾಕೆ ಈ ಥರ ತಳಮಟ್ಟಕ್ಕಿಟ್ಟು ಅವರನ್ನು ಎತ್ತರಕ್ಕಿಡ್ತಾರೆ ಅನ್ನೋದು ನಿನ್ನ ವಿಚಾರ, ಹೌದಲ್ಲ? ಹೌದು, ನಾನು ಪ್ರತಿ ಸರಿ ಅದನ್ನೇ ಕೇಳ್ತೀನಿ. ಕೇಳಿಸ್ಕೊ, ಅದು ಇನ್ನೂ 50 ಸತಿ ಎಷ್ಟು ಸತಿ ಕೇಳ್ತಿ ಗೊತ್ತಾಯ್ತು ನನಗೆ. ಆದ್ರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ಆತ ಏನೇನು ಅಪ್ಪ ಅಮ್ಮ ಮತ್ತೆ ತನ್ನ ತಮ್ಮನು ಅಣ್ಣನು, ಯಾರು ತಮ್ಮ ಇದ್ದಾನಲ್ಲ, ಅಥವಾ ಏನು ಅವರು ಮನೆಯವ್ರ ವಿಚಾರ ಅಂತ ಬಂದಾಗ
ಕೆಲವೊಬ್ಬ ಪುರುಷರಿಗೆ, ಕೆಲವೊಬ್ರು ಗಂಡಸರಿಗೆ ಅದೊಂದು ಹೆಂಡತಿಯನ್ನ ಎಲ್ಲಿ ಬೇಕಾದರೂ ಅಪ್ಪ ಅಮ್ಮನ ಅಥವಾ ಮನೆಯವ್ರ ವಿಚಾರ ಬಂದಾಗ ಹೆಂಡತಿ ಸರಿ ಇರಲಿ ತಪ್ಪಿರಲಿ ವಾಡ್ದು ಬಡ್ದು ಬೈದು ಅವಳನ್ನು ಸುಮ್ಮನೆ ಇರಿಸೋದು ಒಂದು ದುರಂತದ ಬುದ್ಧಿ, ದುರ್ಬುದ್ಧಿ ಎಷ್ಟೋ ಹುಡುಗರಿಗೆ ಇರುತ್ತೆ ಅಥವಾ ವ್ಯಕ್ತಿಗಳಿಗೆ ಇರ್ತದೆ. ಇಲ್ಲಿ ಹೊರಗಿನ ಯಾವುದೋ ಹೆಂಗಸಿಗೋಸ್ಕರ, ಹೊರಗಿನ ಯಾವುದೋ ವ್ಯಕ್ತಿಗಳಿಗೋಸ್ಕರ, ಹೊರಗಿನ ಯಾವುದೋ ಸಂಬಂಧವಿಲ್ಲದ ಮೂರನೇ ವ್ಯಕ್ತಿಗಳಿಗೋಸ್ಕರ ನನ್ನನ್ನು ಬಿಟ್ಕೊಟ್ರು ಅಂದಾಗ ಬಹುಶಃ ಒಂದು ಹೆಣ್ಣು ಮಗಳಾಗಿ ನೀನು ತಾಳ್ಮೆ ಕಳ್ಕೊಂಡು ಮಾತಾಡ್ಬೋದೇ ಹೊರತು, ಇಂಥವೆಲ್ಲ ಬಂದಾಗ ಆಯಿತು ಅವ್ರಿಗೂ ನನಗೂ ಜಗಳಗಳು ಬಂದರೆ ತಾನೇ, ಮನಸ್ತಾಪಗಳು ಬಂದರೆ ತಾನೇ ಗಂಡ ಬರೋದು, ಅವ್ರ ಪರ ನಿಲ್ಲೋದು, ನನ್ನನ್ನು ಕಡೆಗಣಿಸೋದು ಬೇಡ. ಅವ್ರ ಜೊತೆ ನನಗೆ ಮಾತೇ ಬೇಡ. ಈಗ ನಾನೇನು ಮಾಡಿದ್ದೀನಿ ಅಂತ ಅಂದ್ಕೊಂಡು ಕೂತ್ಕೊಂಡು ಪ್ರಶ್ನೆ ಮಾಡ್ಕೊಳ್ಳುವಷ್ಟು ನೀನೇನು ಮಾಡಿಲ್ಲ, ಅದು ನಿನಗೂ ಗೊತ್ತು. ಆದರೆ ನಿನ್ನನ್ನು ಕಡೆಗಣಿಸ್ಲಿಕ್ಕೆ ಅವ್ರಿಗೆ ನೀನೇನು ಮಾಡಲೇಬೇಕು ಅಂತಲೇ ಏನಿಲ್ಲ, ಹೌದಾ? ನೀನೇನೋ ತಪ್ಪು ಮಾಡಿದೀಯಾ ಅದಕ್ಕೆ ಅವ್ರು ನಿನ್ನನ್ನು ಕಡೆಗಣಿಸ್ತವ್ರೆ ಅಂತಲೂ ಏನು ಇಲ್ಲ. ಅಂಡ್ ನೀನು ಕಡೆಗಣಿಸ್ಲಿಕ್ಕೆ ಕಡೆಗಣೆಗೆ ಒಳಪಡಲಿಕ್ಕೆ ನೀನು ತಪ್ಪೇ ಮಾಡಬೇಕು ಅಂತಲೂ ಏನಿಲ್ಲ. ಅದು ಹೆಂಗಿರುತ್ತೆ ಅಂದರೆ, ಅಪ್ಪ ಅಮ್ಮ ಇವರನ್ನು ಹಾಗೆ ಬೆಳೆಸ್ಬಿಟ್ಟಿರ್ತಾರೆ ಒಂದು, ಅಂಡ್ ಎರಡನೇದು ಇವರು ಕೂಡ ಅಪ್ಪ ಅಮ್ಮನ ಮೇಲೆ ಅದನ್ನ ಪ್ರೀತಿ ಅನ್ಬೇಕಾ, ಕುರುಡು ಪ್ರೀತಿ ಅನ್ಬೇಕಾ, ಏನನ್ಬೇಕಾ. ಅಂಡ್ ಈಗ ನಾನು ಹೇಳೋದಾದರೆ ಆ ರೀತಿ ನಡ್ಕೊಳ್ಳೋದು ತಪ್ಪು. ಈಗ ಎಲ್ಲರನ್ನ ಬಿಟ್ಟು ಗಂಡನೇ ಸರ್ವಸ್ವ, ಗಂಡನ ಮನೆಯೇ ನನ್ನ ಮನೆ ಅಂದುಕೊಂಡು ಬಂದಿರುವ ಒಂದು ಹೆಣ್ಣನ್ನು ಹೀಗೆ ಮನೆಯಲ್ಲಿ ಎಲ್ಲರಿಗೂ ಏನು ಗೌರವ ಬೆಲೆ ಕೊಡ್ತೀವೋ ಅದನ್ನೇ ನಂಬಿ ಬಂದಿರುವ ಹೆಂಡತಿಗೂ ಕೊಡಬೇಕು. ಅದೇ ಧರ್ಮ, ನೀವು ಕೇಳ್ತಿರೋ ರೀತಿ ಅದೇ ಹೌದು, ಅದು ಹಾಗೆ ಇರಬೇಕು. ಬಟ್ ಹಾಗಿಲ್ಲ. ಹಾಗಿಲ್ಲದೆ ಹೋದಾಗ ಏನು ಮಾಡಬೇಕು ನಾನು? ಆಯಿತು, ಅತ್ತೆ ಮಾವ ಮೈದ್ನ ಇವೇನೋ ವಿಚಾರ ಬಂದಾಗ ತಾನೇ ಜಗಳ, ಅಥವಾ ನನಗೆ ನನ್ನ ಗಂಡ ಕೆಟ್ಟವನ ಕಾಣಿಸೋದು. ಸರಿ, ಅವ್ರ ವಿಚಾರ ಬೇಡವೇ ಬೇಡ. ನನಗೆ ಬೆಲೆ ಕೊಡ್ತಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಬೆಲೆ ಜಾಸ್ತಿ ಕೊಡ್ತಿರೋದ್ರಿಂದ ನಿಮಗೆ ಹಂಗೆ ಕಾಣ್ತಾ ಇದೆ. ತೀರಾ ಹೊರಗಡೆ ಯಾವುದು ಚಟಕ್ಕೆ ಬಲಿಯಾಗಿ, ಹೆಣ್ಣಿಗೆ ಬಲಿಯಾಗಿ, ಜೂಜಿಗೆ ಬಲಿಯಾಗಿ, ಇನ್ಯಾವುದಕ್ಕೂ ಬಲಿಯಾಗಿ, ಯಾವುದೋ ಹೆಣ್ಣಿನಿಂದ ಓಡಾಡಿಕೊಂಡು ಈ ಮಟ್ಟಿನ ಅದು ಒಂದಾದ್ರೆ ಇವ್ರು ಸುಮಾರು ಸಾಲನು ಮಾಡ್ಕೊಂಡಿದ್ರು ಗುರುಗಳೇ. ಅದು ಯಾವ್ದಕ್ಕೆ ಅಂತ ಅವ್ರಿಗೆ ಲೆಕ್ಕನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸುಮಾರು 5-6 ಲಕ್ಷ ಸಾಲ ಮಾಡ್ಕೊಂಡ್ ಬಿಟ್ಟಿದ್ರು ಅಲ್ಲಲ್ಲೇ. ಬಟ್ ಅದ್ ಯಾವ್ದಕ್ಕೆ ಅಂತ ಹೇಳಿ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ, ನಂಗೂ ಗೊತ್ತಿರ್ಲಿಲ್ಲ. ಬಟ್ ಮನೆಯವ್ರ ಪ್ರಕಾರ ಏನು ಅದನ್ನೆಲ್ಲ ಸಾಲ ಮಾಡಿ ನನ್ಗೆ ಒಡವೆನೋ ಮತ್ತೊಂದೋ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅವ್ರು ಅದು ಯಾವ್ದಕ್ಕೂ ನನ್ಗೂ ಸಂಬಂಧನೇ ಇರ್ಲಿಲ್ಲ. ಅದಾದ್ಮೇಲೆ ಮದ್ವೆ ಆದ್ಮೇಲೆನು ಎಷ್ಟೋ ಸರಿ ನನ್ಗೆ ನನ್ ಕಣ್ ಮುಂದೆನೆ ಮೋಸ ಮಾಡಿದ್ದಾರೆ. ಅಂದ್ರೆ ಬ್ಯಾಂಕ್ ಅಲ್ಲಿ ನನ್ ಪರವಾಗಿನೇ ಸಾಲ ತಗೋಬಿಟ್ಟು ಅದನ್ನ ಇನ್ನೇನಕ್ಕ ಖರ್ಚು ಮಾಡ್ಕೊಂಡು ಆ ತರನು ಮಾಡಿದ್ದಾರೆ ನಮ್ಮ ಯಜಮಾನ್ರು. ನಿಮ್ಮ ಹೆಸರಲ್ಲಿ ಸಾಲ ತಗೊಂಡು? ಹಾ, ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ, ಈಗ ನಮ್ ನಾದ್ನಿ ಮದ್ವೆ ಟೈಮಲ್ಲಿ ಇಲ್ಲ ಅವಳು ಮದ್ವೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲೋನ್ ತಗೊಂಡು ಅದನ್ನ ಇನ್ನೇನಕ್ಕೋ ಬಳಸ್ಕೊಂಡು. ಅಲ್ಲಿ ನಿಮ್ ಸೈನ್ ಇಲ್ದೆ ಕೊಡ್ತಾರ? ಅದೇ ಅಂದ್ರೆ ನಮ್ ನಾದ್ನಿ ಮದ್ವೆಗೋಸ್ಕರ ಅಂತ ಹೇಳಿ ನನ್ ಕೈಯಿಂದ ಸಾಲ ತೆಗೆಸ್ಕೊಂಡ್ರು. ಅದನ್ನ ಅವ್ರು ಇನ್ನೇನಕ್ಕೋ ಬಳಸ್ಕೊಂಡು ಅದನ್ನು ಮೋಸ ಮಾಡಿದ್ದಾರೆ ನಂಗೆ. ಡುಪ್ಲಿಕೇಟ್ ಮಾಂಗಲ್ಯ ಚೈನ್ ಕೊಡ್ಸ್ಬಿಟ್ಟು ಗೋಲ್ಡ್ ಬಂಗಾರದ ಸರ ಕೊಡ್ಸಿದೀನಿ ಅಂತ ಹೇಳ್ಬಿಟ್ಟು ಕಡೆಗೆ ನಾನು ಅದು ಹಾಕೊಂಡು ಬಣ್ಣ ಹೋದ್ಮೇಲೆ ಗೊತ್ತಾಗಿದ್ದು ಇದೆ. ಈ ತರ ಎಲ್ಲ ಯಾಕೆ ಮೋಸ ಮಾಡಿ ಹೇಳ್ಬೋದಿತ್ತು, ಇನ್ನೇನಕ್ಕೋ ಬಳಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಅದ್ರಲ್ಲೂ ಮೋಸ ಮಾಡಿದ್ರು. ಹಾಗೆ ಸುಮಾರು ಸರಿ ಮೋಸ ಮಾಡ್ತಾನೆ ಬಂದ್ರು. ಬಟ್ ಮನೆಯವ್ರಿಗೇನು ಅವ್ರೆಲ್ಲ ಸಾಲ ಮಾಡಿ ನನ್ಗೆ ಕೊಟ್ಟಿದ್ದಾರೆ ಅಂತ, ನಂಗೋಸ್ಕರನೇ ಎಲ್ಲ ಸಾಲ ಮಾಡಿದಾರೆ ಅಂತ. ಬಟ್ ಅದನ್ನೆಲ್ಲಾನು ಕ್ಲಿಯರ್, ಅದ್ ಯಾವ್ದನ್ನು ಅಪವಾದ ಇಟ್ಕೋಬಾರ್ದು ಅಂತಾನೆ ಅದೆಲ್ಲಾನು ಸಾಲ ಇಲ್ದಂಗೆ ಇವತ್ತಿಗೆ ನನ್ ಗಂಡನ ನಿಲ್ಸಿದ್ದೀನಿ ಗುರುಗಳೇ. ಅವ್ರೆಲ್ಲ ಹಾಗಂದ್ರು ಅನ್ನೋದಕ್ಕೋಸ್ಕರನಾದ್ರೂ ನಾನು ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಟು ಅವ್ರ ಸಾಲಗಳನ್ನೆಲ್ಲ ತೀರ್ಸಿ ಇವಾಗ ಅವ್ರಿಗೊಂದು ದುಡಿಮೆಗೆ ಹಚ್ಚಿದೀನಿ. ಈಗ ನೀವ್ ಅಂದ್ಕೊಂಡಂಗ್ ನಡ್ಕೊಳ್ತಿದಾರಾ? ಇಲ್ಲ, ನನ್ಗದೇ ಇಷ್ಟೆಲ್ಲ ಮಾಡಿ ನಾನು ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಟೆ ಗುರುಗಳೇ. ನನ್ಗೆ ಇಂಥದ್ ಬೇಕು ಅಂತಿಲ್ಲ. ಅವ್ರು
ಇನ್ನೇನೋ ಇವತ್ತಿಗೆ ಖರ್ಚು ಮಾಡಿದ್ರೆ ಇನ್ನೇನಕ್ಕೋ ಬೇಕು ಅಂತ ಹೇಳಿ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವ್ರಿಗೋಸ್ಕರ ಬದುಕ್ತಾ ಇದ್ದವಾಗ್ಲೂ ನನ್ಗೆ ಬೆಲೆ ಕೊಡದೆ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಅದೇ ಅಲ್ಲ, ಈಗ ಇವಾಗ ನಾನು ಡೈಲಿ ಮಾತಾಡಿಸಲ್ವಾ ನಿಮ್ಮನ್ನ ಅವರು? ಯಾರು ಗುರುಗಳೇ? ನಿಮ್ಮ ಯಜಮಾನ್ರು ಮಾತಾಡಿಸ್ತಾರೆ, ಅಂದ್ರೆ ಅಷ್ಟೇ. ಅವ್ರಿಗೂ ನನ್ಗೂ 18 ವರ್ಷ ಡಿಫ್ರೆನ್ಸ್ ಇದೆ. ಅಷ್ಟೇ ಮಾತು ಅಂದ್ರೆ ಮನೆಗ್ ಬರ್ತಾರೆ ಇರ್ತಾರೆ ಅಷ್ಟೇ, ಬಿಟ್ರೆ ಜಾಸ್ತಿ ಒಡನಾಟ ಅವ್ರಿಗೆ ಏನು ಇಲ್ಲ. 18 ವರ್ಷ ಡಿಫ್ರೆನ್ಸ್? ಹೌದು. ಮತ್ತೆ ಅದು ಮದ್ವೆ ಆಗ್ಬೇಕಾದ್ರೆ ನನ್ಗೆ ಏಜ್ ಅನ್ನು ಸಹ ಸುಳ್ಳು ಹೇಳಿನೇ ಮದ್ವೆ ಆದ್ರು. ಅವ್ರು ಏಜನ್ನು ಸಹ ಕಡಿಮೆ, ಅವ್ರಿಗೆ ಕಡಿಮೆ ಇದೆ, 6 ವರ್ಷ ಕಡಿಮೆ ಮಾಡಿನೇ ಹೇಳಿದ್ರು. ಆಯ್ತು, ನನ್ಗೆ ಅರ್ಥ ಆಯ್ತು. ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಗಂಡ ನೀವು ಮಗು ಸಪರೇಟ್ ಇದ್ದೀರಿ. ಇವಾಗ ನಾನು 7 ಮಂತ್ ಪ್ರೆಗ್ನೆಂಟ್ ಇದ್ದೀನಿ ಗುರುಗಳೇ. ನನ್ಗೆ ಇವಾಗ ಯೋಚನೆ ಅದೇ, ನಂಗೆ ಈಗ ತವ್ರ ಮನೆಗೂ ಹೋಗಕ್ಕಾಗಲ್ಲ, ಇಲ್ಲಿರಕ್ಕೂ ಹೇಗಪ್ಪ ಅನ್ಸುತ್ತೆ. ಅದೇ ಯೋಚನೆ ಮಾಡಿದ್ರೆ ಬೇಜಾರಾಗ್ತಾ ಇರುತ್ತೆ. ಮತ್ ಅತ್ತೆ ಅಂದ್ರೆ ಮೊದಲನೇ ಬಾಣಂತನ ಯಾರು ಮಾಡಿದ್ರು? ಮೊದಲನೇ ಬಾಣಂತನ ಇಲ್ಲೇ ಮಾಡ್ಕೊಂಡಿದ್ದೆ. ಅವಾಗ ಅಮ್ಮ ಬಂದಿದ್ರು. ಈಗ್ಲೂ ಕರ್ಸ್ಕೊ. ಇವಾಗ ಅಮ್ಮ ಬರೋದಿಲ್ಲ ಅಂತಿದ್ದಾರೆ, ನೋಡ್ಬೇಕು. ಎಲ್ಲ ದೇವ್ರಿದ್ದಾನೆ, ದೇವ್ರ ಮೇಲೆ ಬರ ಹಾಕಿದ್ದೀನಿ. ಆಯ್ತವ, ಎಲ್ಲ ಒಳ್ಳೇದಾಗ್ಲಿ. ಬಟ್ ನಾನು ಹೇಳೋದು, ಈ ಬೆಲೆ ಕೊಡ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ ನೋಡವ, ಬದುಕು ನನಗೆ ಇಷ್ಟನ್ನಾದ್ರೂ ಕರುಣಿಸಿದೆಯಲ್ಲ ಅನ್ನೋ ಕೃತಜ್ಞತೆಯಲ್ಲೇ ಪ್ರತಿಕ್ಷಣ ಬದುಕಬೇಕು. ಈವನ್ ನಾವು ಭಿಕ್ಷೆ ಎತ್ತುವ ಸ್ಥಾನಕ್ಕೆ ಬಂದರೂ ಕೂಡ. ಅವತ್ತಿಗೆ ತವ್ರ ಮನೆಯಲ್ಲಿದ್ದ ಕಾಲದಲ್ಲಿ ಒಂದು ನರಳಾಟವಾದ್ರೆ ಇವತ್ತಿಗೊಂದು ನರಳಾಟ. ಅಂದ್ರೆ ಅಂತಿಮವಾಗಿ ತಿಳ್ಕೊಳ್ಳವ, ಅತೃಪ್ತಿ ಅನ್ನೋದು ಹೊರಗಿನ ಸ್ಥಿತಿ ಅಲ್ಲ, ಅದು ನಮ್ಮ ಒಳಗಿನ ಸ್ಥಿತಿ. ಹೊರಗಡೆ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ನರಳಾಟಗಳು ತುಂಬಾ ಜನ ಈ ಜಗತ್ತಲ್ಲಿದ್ದಾರೆ. ಹೊರಗಡೆ ಏನೂ ಇಲ್ಲದೆಯೂ ನನ್ನ ಬಳಿ ಎಲ್ಲವೂ ಇದೆ ಎಂದುಕೊಂಡು ಆಕಾಶದ ನಕ್ಷತ್ರಗಳನ್ನು ನೋಡ್ತಾ ಬೆಳಗಿನ ಸಮಯದಲ್ಲಿ ಮೂಕ ಪ್ರಾಣಿಗಳ ಜೊತೆ ಆಟ ಆಡ್ತಾ ಸಿಕ್ಕಿದ್ದಂತೆ ಎಂದುಕೊಂಡು ಆನಂದವಾಗಿರೋರು ಇದ್ದಾರೆ. ಅಂದ್ರೆ ನಾನು ಕಾರಣಗಳು ಹುಡುಕ್ತಾ ಹೋದ್ರೆ ನಾನು ಗುಳೋ ಅಂತ ಅಳ್ಳಿಕ್ಕೆ ಇದ್ದಾವೆ ಯಾವಾಗ್ಲೂ ಕಾರಣ ಅಲ್ವಾ? ಇವನ್ ನಾಳೆ ನಿನ್ ಗಂಡ ಸರಿ ಹೋಗ್ಬೋದು, ಯಾರಿಗೂ ಕೊಡದ ಮಾನ್ಯತೆ ನಿನಗೆ ಕೊಡ್ಬೋದು, ನಿನ್ನ ರಾಣಿ ತರ ನೋಡ್ಕೊಳ್ಬೋದು. ಅಯ್ಯೋ ತವ್ರ ಮನೆಯವ್ರು ಬರ್ಲಿಲ್ವಲ್ಲಪ್ಪ, ನನ್ ಬಾಣತನ ಮಾಡ್ಲಿಲ್ಲ, ತವ್ರ ಮನೆ ಪ್ರೀತಿ ಇಲ್ಲ, ಅದೊಂದು ದುಃಖ ಹಂಗೆ ಉಳ್ಕೊಂಬಿಡುತ್ತೆ. ಸರಿ, ಅದೂ ಬಂತು ಅಂದ್ಕೋ. ಈ ಕಡೆ ಮಕ್ಳೆತ್ತಿದ್ದೀರಿ, ಅವು ಸಾಕಬೇಕಾದ್ರೆ ಸಲಹಬೇಕಾದ್ರೆ ದುಡ್ಡು ಬೇಕು, ಫೀಸ್ ಕಟ್ಟಬೇಕು. ಅದಕ್ಕೆ ಯಾಕೋ ಗಂಡಂಗೆ ಯಾಕೋ ದುಡಿಮೆ ಆಯ್ತಿಲ್ಲ, ಅಲ್ಲಿ ಏನೋ ಒಂದು ಎಡವಟ್ಟಾಯಿತು. ಅಯ್ಯೋ ಸಾಲ ಸೂಲ ಮಾಡಿ ಮಕ್ಳಿಗೆ ಫೀಸ್ ಕಟ್ಟಬೇಕು. ಅಂದರೆ ತವ್ರ ಮನೆ ಸರಿ ಹೋಯ್ತು, ಗಂಡನ ಮನೆ ಸರಿ ಹೋಯ್ತು, ಅಥವಾ ಗಂಡ ಸರಿ ಹೋದ, ಈ ಕಡೆ ಇನ್ನೇನೋ ಮಕ್ಳದ್ದು ಏನೋ ಸಮಸ್ಯೆ ಶುರುವಾಯಿತು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಈ ಕಾಲಚಕ್ರದಲ್ಲಿ ನಿಮ್ಮ ಜೀವಿತಾವಧಿಯ ಬೇರೆ ಬೇರೆ ಸಮಯಗಳಲ್ಲಿ ತವ್ರ ಮನೇಲಿದ್ದಾಗ ಅದೊಂದು ರೀತಿಯ ದುಃಖ, ಇಲ್ಲಿಗೆ ಬಂದಾಗ ಅದೊಂದು ರೀತಿಯ ದುಃಖ, ಮಕ್ಕಳಾಗೋಕ್ಕಿಂತ ಮುಂಚೆ ಒಂದು ರೀತಿಯ ಗಂಡ ಅತ್ತೆ ಮಾವ, ಮಕ್ಕಳಾದ್ಮೇಲೆ ಅವ್ರು ಸಾಕಿ ಸಲಹೋದು, ಅವ್ರು ದೊಡ್ಡವರಾದ್ಮೇಲೆ ಅವ್ರು ಯಾಕೋ ದಾರಿ ತಪ್ತವ್ರೆ ಅಂತ. ಅಂದರೆ ಈ ಎಲ್ಲ ಸ್ಥಿತಿಗಳಲ್ಲೂ ಮನುಷ್ಯ, ಅದಕ್ಕೆ ಸಂಸಾರ ಅನ್ನೋದು ಯಾಕೆ ಈ ಸಾಗರ, ಅದನ್ನು ಎಷ್ಟು ಈಜಿದ್ರೂ ದಡ ಸಿಗಲ್ಲ, ಅದು ಇದ್ದಿದ್ದೇ ಅದು. ಅದಕ್ಕೆ ಹೌದಪ್ಪ, ಈಗ ಹೆಂಗೋ ಈ ಹಿಂದೆ ಏನೇನೋ ತಪ್ಪುಗಳಾಗಿದ್ದು ಅಥವಾ ಸಾಲಗಳಲ್ಲಿ ಸಿಗಾಕೊಂಡಿದ್ರು, ಈಗ ಗಂಡನ್ನ ಇಲ್ಲಿ ತಂದು ನಿಲ್ಸಿದ್ದೀನಿ, ಅದಕ್ಕೆ ನಡೀತಾ ಇದೆ. ನೀವೇ ಹೇಳ್ದಂಗೆ ಭಗವಂತ ಏನು ಕೊಟ್ರು ನಾನು ಸ್ವೀಕಾರ ಮಾಡ್ತೀನಪ್ಪ. ಈಗ ನಾನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ, ನಾನೇ ಬದುಕ್ತಾ ಇದ್ದೀನಿ. ಏನೇ ಕಷ್ಟ ಬರಲಿ ಸುಖ ಬರಲಿ, ಇದೇ ನನ್ನ ಮನೆ. ಏನೇನೋ ಕಾರಣಗಳು ಕೊಟ್ಟು ಹೊರಗಡೆ ಹೋಗಿ ತಪ್ಪು ದಾರಿ ಹಿಡಿದವರೆಲ್ಲ ನರಕ ಅನುಭವಿಸೋರು, ಅದು ಬೇರೆ ಕತೆ. ಆದರೆ ಇವತ್ತಿಗೆ ಓಕೆ, ನಮ್ಮದು ಅಂತ ಒಂದು ಏನೋ ಒಂದು ಜಾಗನೋ ಅಥವಾ ಏನೋ, ನಾನು ನನ್ನ ಗಂಡ ಮಕ್ಕಳು ಒಂದು ಕಡೆ ಇದ್ದೀವಿ, ಒಟ್ಟಿಗೆ ಕೂತೂಟ ಮಾಡ್ತೀವಿ. ಈ ಹಿಂದೆ ಏನೇನೋ ಒಂದಷ್ಟು ಸಂಗತಿಗಳಾಗಿರ್ಬೋದು, ತವ್ರ ಮನೆ ನಿಮ್ಮ ಆರೈಕೆ ಮಾಡಿರ್ಬೋದು, ಗಂಡನನ್ನ ವಿಶ್ವಾಸಕ್ಕೆ ತಗೊಳ್ಬೇಕು, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಗಂಡನಿಗೆ ಆತನ ದಾರಿಲೇ ಹೋಗಿ ನಾವು ಸರಿದಾರಿಗೆ ತರ್ಕೊಳ್ಬೇಕೆ ಹೊರತು
ನಾನು ಅಯ್ಯೋ ಅವರು ನನಗೆ ಅಷ್ಟೊಂದು ಯಾಕೆ ಮನ್ನಣೆ ಕೊಡಲ್ಲ ಅಂಡ್ ಫಸ್ಟ್ ಆಫ್ ಆಲ್ 18 ವರ್ಷದ ಒಂದು ಗ್ಯಾಪ್ ಅಂದರೆ ಅದು ಬಹುಶಃ ನಿಮ್ಮ ಆಲೋಚನೆಗಳಲ್ಲಿ ನಿಮ್ಮ ದೃಷ್ಟಿಕೋನಗಳು ನೀವು ಒಂದು ದಶಕಗಳೇ ವ್ಯತ್ಯಾಸ ಇರಬೇಕಾದ್ರೆ ಇವೆಲ್ಲ ಇಡೋದು ಸಹಜ. 18 ವರ್ಷದ ವ್ಯತ್ಯಾಸ ಅಂದ್ರೆ ಅವ್ರ ಯೋಚನೆಗೂ ನಿಮ್ಮ ಯೋಚನೆಗೂ ಸ್ವಲ್ಪ ವ್ಯತ್ಯಾಸ ಹೌದು ಇರುತ್ತೆ. ಗುರುಗಳೇ, ಅದೇ ನನ್ಗೆ ನನ್ನ ಯೋಚನೆಗಳಿಗೂ ಅವರ ಯೋಚನೆಗಳಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಹೌದು, ಏನೇ ಮದುವೆ ಸಮಯ ಬಂದಾಗ ಒಂದು 8, 9, 10 ಓಕೆ, ಬಟ್ 15, 16 ಈ ರೇಂಜಿಗೆ ವ್ಯತ್ಯಾಸ ಇದ್ದರೆ ಅಲ್ಲಿ ಎಡವಟ್ಟುಗಳು ನಡೀತವೆ. ಈಗ ಅದು ಹೆಂಗಂದ್ರೆ ಈ ಹುಡುಗನಿಗೊಂದು 45 ವರ್ಷ, ಹುಡುಗಿಗೊಂದು 25 ವರ್ಷ ಅಂದಾಗಲೂ ನಡೆದು ಹೋಗುತ್ತೆ. ಯಾಕಂದರೆ 25ಕ್ಕೆ ಈಕೆಗೆ ಒಂದು ಬದುಕು ನೋಡ್ಬಿಟ್ಟಿರ್ತಾಳೆ ಅಥವಾ ಓಕೆ. ಬಟ್ 15 ಹುಡುಗಿ 35 ಹುಡುಗ ಅನ್ನೋ ಹಂತಕ್ಕೆ ಬಂದುಬಿಟ್ರೆ ತುಂಬ ಗೊಂದಲ. ಯಾಕಂದರೆ ಆಕೆಗೆ ಇನ್ನೂ ಬದುಕೇ ಗೊತ್ತಿರೋದಿಲ್ಲ, ಆಕೆನೂ ಜಗತ್ತಷ್ಟು ನೋಡಿರೋದಿಲ್ಲ, ಲೋಕಜ್ಞಾನ ಇರೋದಿಲ್ಲ. ಸೊ ಅವಳೊಂದಿಗೆ ಆ ಸಮಯದಲ್ಲಿ ಏನೇನು ನಡ್ಕೊಂಡ್ರೂ ಅವಳಿಗೆ ಕೆಟ್ಟ ಇಂಪ್ರೆಷನ್ ಬೀಳುತ್ತೆ. ಸೊ ಅದು ಹಾಗೇ ದೈತ್ಯವಾದಾಗ ಈತನ ಮೇಲೆ ಒಂದೋ ದ್ವೇಷ ಬರುತ್ತೆ, ಇಲ್ಲ ಜೀವನ ಪೂರ್ತಿ ಆಕೆ ಈತನೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗದೆ ಅವಳು ನರಕ ಅನುಭವಿಸಿ ಇವ್ರಿಗೂ ನರಕ ತೋರಿಸಿ ಹೋಗ್ತಾಳೆ. ಬಟ್ ನಿಮ್ದು ಹಂಗಲ್ಲ, ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ. ಇಲ್ಲಿ ಅತ್ತೆ ಮಾವ ಮೈದ್ನ ಈ ವಿಚಾರಗಳು ಬಂದಾಗ ಗಂಡ ಅವ್ರ ಜೊತೆ ಅವ್ರ ವಿಚಾರವಾಗಿ ಪೊಸೆಸಿವ್ ಆಗಿ ಜಾಸ್ತಿ ಇರ್ತಾರೆ. ಸೊ ಅಂದ್ರೆ ಇಷ್ಟು ವರ್ಷ ಇದ್ರೂನು ಸಹ ಒಂದು ಇನ್ನೂ ಸಹ ನನ್ ಮೇಲೆ ಒಂದ್ ಸ್ವಲ್ಪನೂ ನಂಬಿಕೆ ಇಲ್ಲ ಅಂತಂದ್ರೆ ಅದು ಒಂದ್ ಸ್ವಲ್ಪ ಬೇಜಾರಾಗತ್ತೆ. ನಂಬಿಕೆ ಏನ್ ವಿಚಾರದಲ್ಲಿಲ್ಲ? ಅಂದ್ರೆ ಏನ್ ಹೇಳಿದ್ರು ಬೇಗ ನಂಬೋದಿಲ್ಲ ಅವರು. ಅದೇ ಆಯ್ತು, ಇನ್ನೊಂದ್ಸತಿ ಹೇಳು ಅನಿವಾರ್ಯ ಅಂದ ಈಗ ಏನೋ ಒಂದು ವಿಚಾರ ನಂಬಬೇಕು, ಆತನಿಗೆ ಅವಶ್ಯಕತೆ ಇದೆ ಅಂದ್ರೆ ನಂಬ್ತಾನೆ. ಉಳಿದ ಬೇರೆ ವಿಚಾರಗಳನ್ನ ನಂಬದೇ ಇರಬಹುದು, ನೀನು ಅದನ್ನ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದಿಷ್ಟು ಮಾತ್ರ ಹೇಳ್ತೀನಿ, ತಾಯ್ತನಕ್ಕೆ ಏರಿದ್ದೀಯಾ? ಈತನ ವ್ಯಕ್ತಿತ್ವ ನನ್ನನ್ನು ಅಷ್ಟು ನಂಬದೇ ಇರೋ ವ್ಯಕ್ತಿತ್ವ ಅಥವಾ ನನ್ನ ಬಗ್ಗೆ ಅಷ್ಟೊಂದು ಕೇರ್ ಇಲ್ಲದ ವ್ಯಕ್ತಿತ್ವ ಅಂದಾಗ ಸೊ ಹೌದು ಗುರುಗಳೇ, ಅಂದ್ರೆ ನನ್ಗೆ 8 ವರ್ಷದ ಮೇಲೆನೆ ನನ್ ಮಗ ಹುಟ್ಟಿದ್ದು ಹೇಳಿದ್ನಲ್ಲ, ಇವನಿಗೋಸ್ಕರ ಎಷ್ಟೋ ದೇವ್ರು ದಿಂಡ್ರು ಎಲ್ಲಾನು ಮಾಡ್ಬಿಟ್ಟೆ, ಎಲ್ಲದೂ ಕೇಳಿದೀನಿ. ಬಂಜೆ ಅಂದ್ರು, ಇನ್ನೇನೋ ಅಂದ್ರು, ಮಕ್ಳಾಗಲ್ಲ ಅಂದ್ರು, ಗಂಡನ್ ಬಿಟ್ಟು ಹೋಗು ಅಂದ್ರು. ಅಷ್ಟೆಲ್ಲ ಎಲ್ಲ ಕೈ ಬಿಟ್ರು, ದೇವ್ರು ಕೈ ಬಿಟ್ಟಿಲ್ಲ, ದೇವ್ರ ಕೈ ಬಿಡ್ಲಿಲ್ಲ. ಅದೇ ಕೃತಜ್ಞತೆಯಿಂದ ತಗೊಳ್ಳಿ. ಬಹುಶಃ ಬಾಲ್ಯದಲ್ಲಿ ಇದ್ದ ಸ್ಥಿತಿಗಿಂತ ದೇವ್ರು ಇಲ್ಲೊಂಚೂರು ಚೆನ್ನಾಗಿ ಇಟ್ಟಿದ್ದಾನೆ ಅಂತಲೇ ಅಂದುಕೊಳ್ಳಿ. ಒಂದು ಯಾವಾಗಲೂ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅದೇನೇ ನಡೀತಾ ಇರಲಿ ಭರವಸೆಗಳನ್ನು ಕಳ್ಕೊಳ್ಬೇಡಿ. ನಾಳೆಗಳನ್ನು ತುಂಬ ಭರವಸೆಯಿಂದ ನೋಡಿ. ಇಲ್ಲ ನನ್ನ ಗಂಡ ಈಗ 3 ಹೊತ್ತು ಏನೋ ತಂದು ಹಾಕ್ತಿದ್ದಾರೆ, ಜೀವನ ನಡೀತಾ ಇದೆ, ಇಷ್ಟೂ ಇಲ್ಲದ ಹೆಣ್ಣು ಮಕ್ಕಳ ಕತೆಗಳು ಬೇರೆ ಇದಾವೆ. ಹಾಗಾಗಿ ನಿಮ್ಮ ಕತೆಗಳು ನಾನು ಕೇಳ್ತಾ ಇದ್ದಾಗ ಏನನ್ಸುತ್ತೆ, ಸಮಸ್ಯೆ ಹೌದು, ಬಟ್ ಇದು ಪ್ರಾಣ ಹೋಗೋ ಸಮಸ್ಯೆಗಳಲ್ಲ. ಆಯಿತಾ? ಇಲ್ಲಿ ಗಂಡ ಏನೋ ಚಪಲಕ್ಕೋ ಯಾವುದಕ್ಕೋ ದಾಸನಾಗಿ ಮನೆಗೆ ತಂದು ಹಾಕಲ್ಲ, ನಾನೇ ದುಡ್ಡು ತಿನ್ನಬೇಕು, ನಾನೇ ಮಕ್ಳನ್ನ ಸಾಕಬೇಕು, ಫೀಸ್ ಕಟ್ಟಬೇಕು, ನಮ್ಮ ಕಡೆ ತಿರುಗೂ ನೋಡಲ್ಲ, ನಮಗೆ ₹1 ಕೊಡಲ್ಲ, ಮನೆಗೆ ಸೇರಲ್ಲ, 12 ಗಂಟೆಗೆ ಬರ್ತಾನೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತಾನೆ, ನಮಗೆ ತಲೆ ತಗ್ಸೋ ಕೆಲಸ ಮಾಡ್ತಾನೆ. ಅಂದರೆ ಈ ಎಲ್ಲ ವಿರುದ್ಧ ಸ್ಥಿತಿಗಳ ನಡುವೆ ಬದುಕ್ತಿರೋ ಹೆಣ್ಣು ಮಕ್ಕಳು ಇರುವಾಗ ನಾನು ಓಕೆ ಇರೋದನ್ನು ಸರಿ ಮಾಡಿಕೊಳ್ಬೇಕು. ಹೆಂಗೆ? ಆತನಿಗೆ ಅಪ್ಪ ಅಮ್ಮ ಇಷ್ಟ, ಅವ್ರದ್ದೇನೋ ಒಂದು ಚೆನ್ನಾಗಿ ನಡ್ಕೊಂಡು ಬಂದಿರೋ ಒಂದು ಸಂಬಂಧ ಆಯಿತು. ಗಂಡನಿಗೆ ಯಾವುದು ಇಷ್ಟವೋ ನನಗೂ ಅದೇ ಇಷ್ಟ ಅಂದ್ಕೊಂಡು ಅವ್ರ ಜೊತೆ ಅತ್ತೆ ಮಾವನ ಜೊತೆ ಚೆನ್ನಾಗಿರ್ಬೇಕು. ಇಲ್ಲ ಅವ್ರು ಯಾಕೋ ಹೊಂದಿಕೆ ಮಾಡ್ಕೊಳ್ತಿಲ್ಲ ಅಂದರೆ ಅವ್ರ ವಿಚಾರವಾಗಿ ಏನೂ ಮಾತಾಡೋಕೆ ಹೋಗ್ಬಾರ್ದು. ಹಂಗೂ ಅವ್ರು ಏನೋ ಕಾಲು ಕೇರ್ಕೊಂಡು ಬಂದರು ಅದನ್ನು ನೀನು ಗಂಡನಿಗೆ ಹೇಳಬಾರ್ದು. ಅಯ್ಯೋ ಇವ್ರದ್ದು ಇದ್ದಿದ್ದೆ ಅಂದ್ಕೊಂಡು ಸುಮ್ಮನಿರು. ನಿಮ್ಮ ಗಂಡನಿಗೆ ಅತ್ತೆ ಮಾವನ ಕುರಿತು ಏನೋ ವಿಚಾರ ನೀನು ಹೇಳಲಿ ಅಥವಾ ಅವ್ರ ಅತ್ತೆ ಮಾವ ನಿನ್ನ ಕುರಿತು ಆ ಗಂಡನಿಗೆ ಏನೇ ಚಾಡಿ ಚುಚ್ಚಲಿ, ಅಂತಿಮವಾಗಿ ಆತ ನಿಮ್ಮನ್ನೇ ಬೈತಾರೆ, ನಿಮ್ಮನ್ನೇ ಏನೋ ಅಂತಾರೆ ಅನ್ನೋದಾದರೆ ಸರಿ, ಅತ್ತೆ ಮಾವನ ವಿಚಾರ ಗಂಡನ ಬಳಿ ಚರ್ಚೆನೇ ಬೇಡ. ಹಂಗಾದಾಗ್ಲಿ ತಾನೇ ಆತ ನಿಮ್ಮ ವಿರುದ್ಧ ಇನ್ನಷ್ಟು ನಂಬಿಕೆ ಕಳ್ಕೊಳ್ತಾ ಹೋಗೋದು ಅಥವಾ ಏನೋ ಜಗಳಕ್ಕೆ ಬರೋದು.
ಬೇಡ. ಈಗ ಇಷ್ಟು ವರ್ಷನೇ ಬಂದ ಆಗಿದೆ, ಇನ್ನೇನು ತುಂಬ ಅದನ್ನು ಸಾಧಿಸ್ಕೊಂಡು ಹೋಗುವುದು ಬೇಡ. ಒಳ್ಳೆ ಏನು ಈ ಗರ್ಭಿಣಿಯ ಸಮಯದಲ್ಲಿ ಯೋಚನೆಗಳು ಶುದ್ಧವಾಗಿಟ್ಕೋ, ಒಳ್ಳೇದು ಕೇಳು, ಸಂತಾನಗಳು ಶ್ರೇಷ್ಠವಾಗಿ ಹುಟ್ಟು ಬರ್ತವ. ಇವೆಲ್ಲ ದರಿದ್ರ ಮನಸ್ಥಿತಿಗಳನ್ನು, ಈ ಎಲ್ಲ ದರಿದ್ರ ಸ್ಥಿತಿಗಳನ್ನು ತೊಡೆದು ಹಾಕುವ, ಕೊಂದು ಹಾಕುವ, ಅದನ್ನು ಮೀರಿ ನಿಲ್ಲುವ ಸಂತಾನಗಳು ಜನಿಸಬೇಕು ಅಂದರೆ ನಮ್ಮ ಅಂತರಂಗದ ಸ್ಥಿತಿಯನ್ನು ನಾವು ಅತ್ಯಂತ ಶಕ್ತಿಯುತವಾಗಿಟ್ಟುಕೊಳ್ಬೇಕು. ನಮ್ಮ ಆಲೋಚನೆಗಳು, ನಮ್ಮ ನಡೆ ನುಡಿ ದೃಷ್ಟಿಕೋನಗಳು ಹೇಗಿರ್ತವೋ ಹಾಗೆ ಒಳಗಿನ ಸಂತಾನಗಳು ವೃದ್ಧಿಯಾಗುತ್ತವೆ. ಈ ಸಮಯದಲ್ಲಿ ಅಂದರೆ ಏನೋ ಒಂದಷ್ಟು ನಿಮ್ಮ ವಿರುದ್ಧವಾಗಿ ಏನೋ ನಡೀತಾ ಇರ್ಬೋದು, ಗಂಡ ಅಷ್ಟು ನಂಬಿಕೆ ಇಡದೇ ಇರ್ಬೋದು, ಪ್ರೀತಿ ಕೊಡದೇ ಇರ್ಬೋದು. ಬಟ್ ಒಟ್ಟಾರೆಯಾಗಿ ನಿಮ್ಮ ಎಲ್ಲ ಪ್ರಯತ್ನಗಳು ನಿಮ್ಮ ಮನೆ, ನಿನ್ನ ಸಂಸಾರ, ನಿನ್ನ ಮಕ್ಕಳ ಆದಿಯಾಗಿ ಏನಾದರೂ ಮುಂದೆ ನನ್ನ ಈ ಸಂಸಾರ ಕೈ ತಪ್ಪಿ ಹೋಗಬಾರ್ದು, ನಾನು ಕಾಪಾಡಿಕೊಳ್ಬೇಕು ಅಂದರೆ ಗಂಡ ಏನನ್ಲಿ ಏನು ಬಿಡಲಿ ಎಲ್ಲವನ್ನು ಸಹನೆ ಮಾಡುವುದು. ಅವ್ರು ಗೆದ್ದರೂ ನೀನು ಸೋತ್ರಿ ಅಂತಲ್ಲ, ನಾಳೆ ಸಂಸಾರ ಚೆನ್ನಾಗಿರಬೇಕು. ಅವರ ಅಹಂಕಾರ ಇರ್ಬೋದು ಅವ್ರಿಗೆ. ಈಗ ನಾನು ಏನೋ ಇದನ್ನು ಹೆಚ್ಚು ಮಾಡ್ಲಿಕ್ಕೆ ಹೋದರೆ ಎಲ್ಲ ಕೆಟ್ಟು ಹೋಗುತ್ತೆ, ಪರವಾಗಿಲ್ಲ ಅವರೇ ಗೆಲ್ಲಿ. ಹಾಗಾಗಿ ಈ ಸಮಯದಲ್ಲಿ ಗರ್ಭಿಣಿಯ ಆಗಿರುವ ಈ ಸಮಯದಲ್ಲಿ ಮತ್ತು ಬಾಣಂತನದ ಸಮಯದಲ್ಲಿ ಏನೋ ಒಂದು ದೇವ್ರ ದಯೆಯಿಂದ ಒಳ್ಳೆಯದೇ ಆಗುತ್ತೆ. ತಾಯಿ ಬರ್ತಾರೋ, ಇವರೇ ನೋಡ್ಕೊಳ್ತಾರೋ, ಏನು ಮಾಡಿಕೊಳ್ತಾರೋ. ಆದರೆ ನೀವು ಕುಗ್ಬೇಡಿ, ಗಂಡನ ವಿರುದ್ಧ ಅಪಸ್ವರಗಳು ಬೇಡ, ಅಥವಾ ನೋಡ್ಕೊಳ್ತಾ ಅಥವಾ ಪ್ರೀತಿ ಮಾಡಿಕೊಡ್ತಾ ಇಲ್ಲ, ಅಥವಾ ಕಾಳಜಿ ಮಾಡ್ತಾ ಇಲ್ಲ, ನಂಬಿಕೆ ಇಡ್ತಾ ಇಲ್ಲ. ಆಯಿತು, ಎಲ್ಲವೂ ಒಂದು ದಿವಸ ಆ ಕಡೆಯವರೆಲ್ಲ ಕೈ ತಪ್ಪಿ ಹೋದಾಗ, ಒಂದು ದಿವಸ ಎಲ್ಲ ತೊರೆದು ಹೋದಾಗ ಕಡೆಗೆ ನೀನೇ ಗತಿನವ. ಆಯಿತಾ? ನಿನಗೆ ಅವ್ರ ಗತಿ, ಅವ್ರಿಗೆ ನೀನು ಗತಿ. ನಿನ್ನ ಮಕ್ಕಳು ದೊಡ್ಡವರಾಗಿ ಅವ್ರವ್ರ ಬದುಕು ಅಂತ ನೋಡಿಕೊಂಡಾಗ, ಅಥವಾ ಅವರ ಅಪ್ಪ ಅಮ್ಮ ಎಲ್ಲ ಕಾಲವಾಗಿ ಮೇಲಕ್ಕೆ ಹೋದಾಗ ಅಂತಿಮವಾಗಿ ಅವ್ರಿಗೆ ನೀನು, ನಿನಗೆ ಅವರು. ಹೌದಲ್ಲ? ಸ್ವಲ್ಪ ಎಲ್ಲ ಚೆನ್ನಾಗಿದ್ದಾಗ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ. ಗೊತ್ತಾಗುವ ಕಾಲ ಬರುತ್ತೆ. ಅವ್ರಿಗೆ ನೀನು ಅಷ್ಟು ಬೇಕಿಲ್ಲದೆ ಇರ್ಬೋದು, ಬಟ್ ನಿನ್ನ ಮಕ್ಕಳಿಗೆ ನೀನಂತೂ ಬೇಕಲ್ವಾ? ನಾನು ಯಾರಿಗೆ ಬೇಡವೋ, ಎಷ್ಟು ಬೇಜಾರಾದ್ರೂನು ನನ್ ಮಗನ್ ನೋಡಿದಾಗ ಅನ್ಸುತ್ತೆ, ನಾನು ಎಷ್ಟು ಬೇಜಾರ್ ಮಾಡಿ ದುಡುಕಿ ಏನೇ ನಿರ್ಧಾರ ತಗೊಂಡ್ರು ನನ್ ಮಗನ್ ಭವಿಷ್ಯ ಹಾಳಾಗತ್ತಲ್ಲ ಅನ್ನೋದೇ ಕಣ್ಮುಂದ್ ಬರತ್ತೆ. ಏನು ನಿರ್ಧಾರ ತೆಗೆದುಕೊಳ್ಳುವಂತ ಸ್ಥಿತಿ ಬಂದಿಲ್ಲ, ಅದನ್ನೆಲ್ಲ ಯೋಚಿಸುವುದು ಬಿಟ್ಟು ಬದುಕಿ ಸಾಧಿಸಬೇಕು. ಪರವಾಗಿಲ್ಲ, ಈ ಮಗು ದೊಡ್ಡವರಾಗಿ ಒಂದು ಹಂತ ಆದಮೇಲೆ ನೀನು ಕೆಲ್ಸಕ್ಕೆ ಹೋಗಿ 4 ಕಾಸು ಮಾಡಿಕೊಂಡು ಗಂಡನಿಗೆ ಬೆಂಬಲವಾಗಿದ್ದುಕೊಂಡು ಒಂದು ತಿಳ್ಕೊ, ಗಂಡನಿಗೆ ಏನಿಷ್ಟ ಅದನ್ನು ಮಾಡ್ತಾ ಹೋಗು, ಹಂಗೆ ವರ್ತಿಸ್ತಾ ಹೋಗು. ಕಾಲಕ್ರಮೇಣ ನಿನ್ನ ವಶ ಮಾಡಿಕೊಂಡು ಆನಂತರ ನೀನು ಕೆಲಸಗಳು ಮಾಡಿಸ್ಕೊಳ್ಬೇಕೆ ಹೊರತು ಹಿಂಗೆ ನುಗ್ಗುತ್ತೀನಿ ಅಂದರೆ, ಈಗ ನೋಡಿ ಒಬ್ಬ ಶಾಸಕ ಗೆದ್ದಾಗ ಅಥವಾ ಯಾರೋ ಒಬ್ರು ಎಲೆಕ್ಷನಲ್ಲಿ ಗೆದ್ದಾಗ ಮೊದಲು ಹೋಗಿ ನೋಡ್ರಿ ಗೆದ್ದಿದ್ದೀರಾ, ನಮ್ಮೂರಿಗೆ ಇಂಥದ್ದು ಮಾಡ್ಕೊಡಿ ಅಂತ ಕೇಳ್ತಾರೆ. ಇಲ್ಲ, ಮೊದಲು ಹೋಗಿ ಸಾಲಾಗಿ ಸನ್ಮಾನ ಮಾಡಿ ಅವ್ರನ್ನ ಹೋಗಲಿ ಜೈಕಾರ ಹಾಕಿ ಬರ್ತಾರೆ. ಆಮೇಲೆ ಹಂಗೆ ವಶಪಡಿಸ್ಕೊಂಡ್ಮೇಲೆ ಆಮೇಲೆ ಕೆಲಸ ಮಾಡಿಸ್ಕೊಳ್ಳೋದು. ಹಂಗೆ ಯಾವುದೇ ಆಗಲಿ ನೋಡಿ, ಸನ್ಮಾನಗಳು ವಶಪಡಿಸಿಕೊಳ್ಳುವ ಒಂದು ಮಾರ್ಗ. ಇವ್ರಿಗೆ ಸನ್ಮಾನ, ಅವ್ರಿಗೆ ಸನ್ಮಾನ ಅಂತ ಸಂಬಂಧಗಳು ವೃದ್ಧಿ ಆದಾಗ ನಮಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಬೋದು ಅಂತ. ಹಂಗೆ ಗಂಡನಿಗೆ ಏನಿಷ್ಟ, ಓಕೆ, ಅವ್ರ ಅಪ್ಪ ಅಮ್ಮನ ವಿಚಾರ ಮಾತಾಡಬಾರ್ದು, ಅಥವಾ ಅವ್ರಿಗೆ ನಾನು ತಪ್ಪಾಗಿ ಮಾತಾಡಬಾರ್ದು, ಅಥವಾ ಅವ್ರಿಗೆ ನೋವು ಕೊಡಬಾರ್ದು. ಸರಿ, ಕೊಡಲ್ಲ. ಆ ಅಪ್ಪ ಅಮ್ಮ ಮುಗಿದ ಕತೆ. ಯಾರು ನಿಂತವ್ರ ಮನೆಯ ವಿಚಾರ, ಅದು ಕೊಟ್ಟ ಹೆಣ್ಣು ಕೂಲಕ್ಕೆ ಹೊರಗು ಅನ್ನೋ ಹಾಗೆ ನೀನು ಹೊರಗಡೆ ಇಲ್ಲೇ ಬಿದ್ದರೂ ಎದ್ರು ಕಟ್ಕೊಂಡಿದ್ದೀಯ, ಮುಂದೆಯೂ ಕಟ್ಕೊಳ್ಬೇಕು. ಅದ್ರ ಬಗ್ಗೆ ಅಪಸ್ವರ ಬೇಡ. ನನ್ನ ಪ್ರಕಾರ ಗಂಡ ತೀರಾ ಆ ಮಟ್ಟಿಗೆ ಕೆಟ್ಟು ಹೋಗಿರೋ ಸಂಗತಿ ಏನಲ್ಲ. ಇರೋದ್ರಲ್ಲಿ ಇನ್ನೊಂಚೂರು ಬೆಳವಣಿಗೆ ಅಥವಾ ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೇಕೆ ಹೊರತು ಏನೋ ದೊಡ್ಡ ಕುಡುಕ, ದೊಡ್ಡ ಹೆಣ್ಣಿನ ಚಪಲಗಾರ, ದೊಡ್ಡ ಸಾಲಗಾರ, ದೊಡ್ಡ ಚಟಗಾರ, ದೊಡ್ಡದಾಗಿ ಬೇಜವಾಬ್ದಾರಿ ಮನುಷ್ಯ, ಈ ಮಟ್ಟಿಗಿರೋ ಪುರುಷನ ಥರ ನೀನು ಈ ಥರ ತಗೊಂಡ್ರೆ ಆಗಲ್ಲ. ಹಂಗೆ ನೋಡಿದ್ರೆ ಅಂತಹ ಯಾವ ಹೀನ ಸ್ಥಿತಿಗೂ ಆತ ಹೋಗಿಲ್ಲ ಅಲ್ವಾ? ಹಾಗಾಗಿ ನಿನ್ನ ಬಗ್ಗೆ ಏನೇ ಅಪಚಾರಗಳು, ಕಳಂಕಗಳು ಬರಲವ, ನೀನು ನಂಬಿರೋ ಭಗವಂತ ನಿನ್ನನ್ನು ಕೈ ಬಿಡುವುದಿಲ್ಲ. ಇವರೆಲ್ಲರ ಕುತಂತ್ರಕ್ಕಿಂತ ಅವನ ತಂತ್ರ, ಅವನ ಅನುಗ್ರಹ ಹಿರಿದಾದದ್ದು. ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರ ಮೇಲೆ ಜಾಸ್ತಿ ನಂಬಿ ಏನಾಗಲ್ಲ. ಒಳ್ಳೆ ಸಂತಾನವಾಗಲಿ, ನಿನ್ನ ಪಾಲಿಗೆ ಮಕ್ಕಳು ಭಾಗ್ಯವಂತರಾಗಿ ಅಥವಾ ಅವರ
ನೆರಳಲ್ಲಿ ನಿನ್ನ ಬದುಕು ನಿನ್ನ ಜೀವಿತಾವಧಿ ಕೊನೆಯವರೆಗೂ ಚೆನ್ನಾಗಿರಲಿ, ನೆರಳು ತಂಪಾಗಿರಲಿ. ನಿನ್ನ ಗಂಡನೂ ಕೂಡ ಕಾಲಕ್ರಮೇಣ ನಿನ್ನ ಬೆಲೆಯನ್ನು ಅರ್ಥ ಮಾಡಿಕೊಳ್ತಾರೆ. ಆ ನಂಬಿಕೆಯಲ್ಲೇ ಬದುಕು, ಸಹನೆ ಮಾಡು. ಹೆಣ್ಣು ಭೂಮಿ ತಾಯಿಯಂತೆ ಭಾರ ಹೊರುವವಳು, ಹೊರಬೇಕೇನು ಮಾಡಲಿಕ್ಕಾಗಲ್ಲ. ಯಾಕಂದರೆ 9 ತಿಂಗಳು ಗರ್ಭದಲ್ಲಿರಿಸಿ ಒಂದು ಮಗುವನ್ನು ಹೆರುವುದಕ್ಕಿಂತ ಈ ಸಂಸಾರದ ಭಾರಗಳನ್ನು ಹೊರುವುದು ಅಷ್ಟೇ ತ್ರಾಸವಾದದ್ದು. ಆದರೆ ಆ ಹೊರುವ ಶಕ್ತಿಯನ್ನು ಪ್ರಕೃತಿ ಹೆಣ್ಣಿಗೆ ಕೊಟ್ಟಿದೆ. ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗು, ಎಲ್ಲ ಒಳ್ಳೆಯದೇ ಆಗುತ್ತೆ. ನಂಬಿಕೆ ಕಳ್ಕೊಳ್ಬೇಡ ನಾಳೆಗಳ ಮೇಲೆ, ಎಲ್ಲ ಒಳ್ಳೆಯದಾಗುತ್ತೆ. ಗಂಡನನ್ನು ವಿಶ್ವಾಸಕ್ಕೆ ತಗೋ. ಏನಂದರೂ ಅದು ನನಗಲ್ಲಪ್ಪ, ಭಗವಂತ ನಿನಗೆ, ನೀನೇ ಇದಕ್ಕೆ ದಾರಿ ತೋರಪ್ಪ ಅಂತ ಯಾರಿಗೂ ಏನೂ ನೀನು ಬಾಯಿ ಮೂಲಕ ಉತ್ತರ ಕೊಡೋಕೆ ಹೋಗಬೇಡ. ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು, ಮಕ್ಕಳನ್ನು ಚೆನ್ನಾಗಿ ಪೋಷಣೆ ಮಾಡು. ಈ ಸಮಯದಲ್ಲಿ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಆಲೋಚಿಸು. ನಿನ್ನ ಆಲೋಚನೆಗಳು ಆ ಸಂತಾನಗಳಲ್ಲಿ ಪ್ರಭಾವವನ್ನು ಬೀರ್ತವೆ. ಶುಭವಾಗಲಿ ತಾಯಿ, ನನ್ನ ಹಾರೈಕೆ. ನಿನ್ನ ಸಂತಾನಕ್ಕೆ ಒಳ್ಳೆಯದಾಗಲಿ, ನಿನಗೂ ಒಳ್ಳೆಯದಾಗಲಿ. ನಿನ್ನ ಗಂಡ ನಿನ್ನನ್ನು ಗೌರವಿಸುವಂತಾಗಲಿ, ಪ್ರೀತಿಸುವಂತಾಗಲಿ, ನಂಬಿಕೆ ಇಡುವಂತಾಗಲಿ. ಜೊತೆಗೆ ನಿನ್ನ ಅತ್ತೆ ಮಾವನಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೇದು ಬಯಸು. ನಿನಗೊಂದು ಚೂರು ಒಂದು ಇಡೀ ಕಡಿಮೆ ಆದರೂ ಪರವಾಗಿಲ್ಲ. ಯಾಕಂದರೆ ಈ ಬದುಕಿನ ಸಾರ್ಥಕತೆ ಕೊಡೋದ್ರಲ್ಲಿ ಇದೆ, ಪಡ್ಕೊಳ್ಳೋದ್ರಲ್ಲ. ಎಷ್ಟು ಪಡ್ಕೊಂಡ್ರೂ ಸಾಲಲ್ಲ, ಪೊಸೆಸಿವ್ನೆಸ್ ಬಂದ್ಬಿಡುತ್ತೆ. ಕೊಡು, ಅವರೆಲ್ಲರಿಗೂ ಪ್ರೀತಿ ಕೊಡು. ಶುಭವಾಗ್ಲಿ ತಾಯಿ. ಥ್ಯಾಂಕ್ ಯು ಗುರು, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಸಂತೋಷ, ಒಳ್ಳೆಯದಾಗಲಿ. ನೋಡಿ, ಮನೆಯಲ್ಲಿ ಅಪ್ಪ ಅಣ್ಣ ಎಲ್ಲರೂ ಕುಡುಕ್ರೆ ಆದಾಗ ಈ ಹೆಣ್ಮಗಳೇನೋ ಗೌರವಾನ್ವಿತವಾಗಿ ಒಬ್ಬರನ್ನ ಇಷ್ಟಪಟ್ಟಲು ಬಂದ್ಲು, ಸರಿ. ಮನೆಯವ್ರಿಗೆ ಗೊತ್ತಿದ್ದಂತೆ ಅಥವಾ ಏನೋ ಮನೆಯಲ್ಲಿ ಈಕೆಯನ್ನು ನೋಡ್ಲಿಕ್ಕೆ ಬಂದ ಗಂಡು ಇವರನ್ನು ಇಷ್ಟಪಟ್ಟರು ಅಥವಾ ಇವರು ಇಷ್ಟಪಟ್ಟರು, ಬಂದರು, ಆಯಿತು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಹೀಗೆ ಮನೆಯಲ್ಲಿ ಕುಡುಕರಿದ್ದು ಮನೆಯಲ್ಲಿ ಯಾವಾಗಲೂ ಜಗಳ ಇದ್ದಾಗ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಒಂದು ದಿವಸ ಅವರು ಹೀಗೆ ಮನೆ ಬಿಟ್ಟು ಹೋಗ್ತಾರೆ. ಅದು ಯಾರಿಂದ ಹೋಗ್ತಾರೋ ಎಲ್ಲೂ ಹೋಗ್ತಾರೋ, ಕಡೆಗೆ ನೀವೆಲ್ಲ ನರಳಬೇಕಾಗುತ್ತೆ ಮನೆಯಲ್ಲಿ ಅಲ್ವಾ? ಹಾಗಾಗಿ ದಯವಿಟ್ಟು ಕುಡ್ಕೊಂಡು ಮನೆಗೆ ಬಂದು ರಾದ್ದಾಂತ ಮಾಡೋದು ಬೇಡವೇ ಬೇಡ. ಬಾರ್ ಹತ್ರಕ್ಕೆ ಹೋಗ್ಬೇಡಿ, ಕುಡಿಬೇಡಿ. ಅದೇ ದುಡ್ಡಲ್ಲಿ ಹೆಂಡ್ರ ಮಕ್ಕಳಿಗೆ ಏನೋ ಒಂದು ಕಲ್ಲಂಗಡಿ ಹಣ್ಣೋ ಸೌತೆಕಾಯೋ ಅಥವಾ ಇನ್ನೇನೋ ಒಳ್ಳೆ ಆರೋಗ್ಯಕರವಾದ ಏನೋ ಒಂದು ತಿಂಡಿ ತಂದು ಕೊಡಿ, ಮನೆಯವರೆಲ್ಲ ಕೂತ್ಕೊಂಡು ತಿನ್ನಿ. ಒಬ್ಬರೇ ಹೋಗಿ ಬಾರಲ್ಲಿ ಕುಡಿದು ದುಡ್ಡು ಕೊಟ್ಟು ಸಂಬಂಧಗಳನ್ನ ಸಂಸಾರಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೇಲೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಅಂಬಲಿ ಕುಡೀರಿ. ಒಟ್ಟಿಗೆ ಇದ್ದು ಒಟ್ಟಿಗೆ ಖುಷಿ ಪಟ್ಟರೆ ಸಂಸಾರಗಳು ಸಂಬಂಧಗಳು ಉಳಿತಾವೆ. ಇಲ್ಲಾಂದರೆ ದುಡ್ಡು ಕೊಟ್ಟು ಸಂಸಾರ ಹಾಳು ಮಾಡಿಕೊಂಡಂಗೆ ಈ ಕುಡುಕರು ಕತೆ. ಏನು ಮಾಡಲಿಕ್ಕಾಗಲ್ಲ, ಅನುಭವಿಸ್ಬೇಕು. ಯಾರ ಮಾತು ಕೇಳಲ್ಲ, ನಾನು ಕುಡಿತೀನಿ, ನನ್ನ ದುಡ್ದು ನೀವೇನು ಹೇಳೋದು ಅಂತಂದರೆ ರೆಡಿಯಾಗಿರಪ್ಪ. ಆಸ್ಪತ್ರೆಯ ಒಂದು ಬೆಡ್ಡಲ್ಲಿ ಕೂತಿರ್ತೀಯ, ಮಲಗಿರ್ತೀಯ, ಮುಗ್ಗೆ ಬಾಯಿಗೆ ಕಿವಿಗೆ ಎಲ್ಲ ಚುಚ್ಚಿರ್ತಾರೆ, ಪೈಪ್ ಎಳೆದಿರ್ತಾರೆ. ನಿಮ್ಮ ಹೆಂಡ್ರ ಮಕ್ಕಳು ದುಡ್ಡು ಖರ್ಚು ಮಾಡಿ ಸಾಕಾಗಿ ಇಲ್ಲ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟು ಸಾತ್ರ ನಮ್ಮ ಮನೇಲೇ ಸಾಯ್ಲಿ ಅಂತ ಕರ್ಕೊಂಡು ಹೋಗಿ ಎಲ್ಲೋ ದನಿಂಗ್ ಕೊಟ್ಟಿಗೆಯಲ್ಲಿ ಎಸಿತಾರೆ. ನರಳಿ ಸಾಯ್ತೀರ ಅಷ್ಟೇ, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಕುಡಿತ ಅನ್ನೋ ಚಟಕ್ಕೆ ಬಲಿಯಾದಾಗ ನೋಡಿ, ಈ ಹೆಣ್ಮಗಳು ಹೇಳ್ತಿದ್ರು, ಅಯ್ಯೋ ನಮ್ಮ ಅಪ್ಪ ಕುಡುಕ, ನಮ್ಮ ಅಣ್ಣಂದಿರು ಕುಡುಕರು, ಮನೇಲಿ ಯಾಕಾದರೂ ಇದ್ದೀನೋ ಎಲ್ಲಾದರೂ ಹೋಗ್ಬಿಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮದುವೆಯಾಗಿ ಆಚೆ ಬಂದುಬಿಟ್ಟೆ ಅಂತ. ಅಂದರೆ ಈ ಥರದ ಮನಸ್ಥಿತಿ ಒಂದು ಹೆಣ್ಮಗಳಿಗೆ ಬರಬೇಕು ಅಂದ್ರೆ ಅವ್ರು ಇನ್ನು ಹೆಂಗೆ ಕಾಟ ಕೊಟ್ಟಿರಬೇಕಲ್ಲ. ಯೋಚನೆ ಮಾಡಿ. ಒಳ್ಳೇದಾಗ್ಲವ, ನಿನ್ನ ಗಂಡನ ವಿಶ್ವಾಸಕ್ಕೆ ತಗೋ, ಆ ಥರ ಬೀಳಬೇಡ. ಇನ್ನು ಜೀವನ ದೀರ್ಘವಾಗಿದೆ. ಶುಭವಾಗಲಿ.